ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಈ ಸ್ಪೋಕನ್ ಇಂಗ್ಲೀಷ್ ಇನ್ 11 ಡೇಸ್ ಅನ್ನುವಂಥ ಈ ಸೀರೀಸ್ನಲ್ಲಿ 2ನೇ ದಿನದ ವಿಡಿಯೋದಲ್ಲಿ ನಾವು ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಿನ್ನೆಯ ಒಂದು ಡೇ 1 ವಿಡಿಯೋದಲ್ಲಿ ನಾನು ನಿಮಗೆ ಹಲವಾರು ವಿಷಯಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಸ್ಪೋಕನ್ ಗ್ರಾಮರಲ್ಲಿ ನಾವು ಆಲ್ಫಾಬೆಟ್ಟು, ಸೆಂಟೆನ್ಸು ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನಾವು ಕಲ್ತಿದ್ವಿ. ಅದರಲ್ಲೂ ನೌನ್ ಬಂದುಬಿಟ್ಟು ಮತ್ತು ಪ್ರೊನೌನ್ ಇರ್ಬೋದು, ಆ್ಯಂಡ್ ದೆನ್ ಮುಖ್ಯವಾಗಿ ಟೆನ್ಸಸ್ಗಳಲ್ಲಿ ವಾಕ್ಯಗಳನ್ನಾಗಿ ರಚನೆ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ವರ್ಬ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷನ್ನ ಮಾತನಾಡ್ತಾ ಇರಬೇಕಾದ್ರೆ ತುಂಬ ಹೆಚ್ಚು ಯೂಸ್ ಆಗುವಂತಹ ದಿನನಿತ್ಯದ ಸಂಭಾಷಣೆಯಲ್ಲಿ ಟು ಬಿ ಮತ್ತು ಟು ಹ್ಯಾವ್ ವರ್ಬ್ಸ್ಗಳ ಬಗ್ಗೆ ವಿಷಯಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, 11 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅನ್ನುವಂತಹ ಈ ಒಂದು ಫ್ರೀ ಕೋರ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ. ಈ ಎಲ್ಲ ವಿಷಯಗಳನ್ನು ನೀವು ಕಲಿಬೇಕು ಅಂತಂತಂದರೆ, ಮುಂದಿನ ವಿಡಿಯೋಸ್ಗಳು ನಿಮ್ಗೆ ಬರಬೇಕು ಅಂತಂದರೆ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಈಗ ಟು ಬಿ ಮತ್ತು ಟು ಹ್ಯಾವ್ ವರ್ಬ್ಸ್, ಇದರಲ್ಲಿ ಫಸ್ಟು ನಾವೀಗ ಟು ಬಿ ವರ್ಬನ್ನು ತಿಳ್ಕೊಳ್ಳೋಣ. ಟು ಬಿ ವರ್ಬ್ ಅಂತಂದರೇನು? ಇದು ಇರುವುದರ ಬಗ್ಗೆ ಹೇಳುತ್ತೆ. ಸರ್, ಏನಿದು ಇರುವುದರ ಬಗ್ಗೆ ಅಂತಂದರೆ, ಈ ಟು ಬಿ ವರ್ಬ್ ನಮಗೆ 4 ವಿಷಯಗಳ ಬಗ್ಗೆ ಇರುವುದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಅದೇನಂತಂದರೆ, ಮೊದಲೇದಾಗಿ ಬಂದುಬಿಟ್ಟು ಐ ಡಿ ಅಂತಂದ್ರೇನು? ಐಡೆಂಟಿಫಿಕೇಷನ್. ನಮಗೆ ಇರುವಂಥ ಗುರುತಿನ ಬಗ್ಗೆ ನಾವು ಮಾತನಾಡ್ತಾ ಇರಬೇಕಾದ್ರೆ ಟು ಬಿ ವರ್ಬನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಮಂಜುನಾಥ್ ಇದ್ದೇನೆ. ಅಂದರೆ ಐ ಆಮ್ ಮಂಜುನಾಥ್. ಇದು ನನ್ನ ಐ ಡಿ. ಮಂಜುನಾಥ್ ಅನ್ನೋದು ನನ್ನ ಹೆಸರು. ಐ ಆಮ್ ಮಂಜುನಾಥ್ ಅಂತ ಅಂತೀನಿ ನಾನು. ಇದು ನನ್ನ ಗುರುತು, ಇದು ರೈಟ್. ಸೊ ಈ ರೀತಿ ಐಡೆಂಟಿಫಿಕೇಷನ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ನಾವಿರುವಂಥ ಸ್ಥಳವನ್ನು ಇದು ಸೂಚನೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನೀಗ ಹುಬ್ಬಳ್ಳಿಯಲ್ಲಿ ಇದ್ದೇನೆ, ನೀವು ಮೈಸೂರಿನಲ್ಲಿ ಇದ್ದೀರಿ, ರೈಟ್. ಅವರು ಧಾರವಾಡದಲ್ಲಿ ಇದ್ದಾರೆ. ಇಲ್ಲಿ ಇರುವುದ್ರ ಬಗ್ಗೆನೇ ಹೇಳ್ತಾ ಇದೆ, ಆದರೆ ಸ್ಥಳವನ್ನು ಇಂಡಿಕೇಟ್ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಳಸ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಮಾಡುವಂಥ ವೃತ್ತಿ. ಈಗ ನೋಡಿ, ಐ ಆಮ್ ಅ ಟೀಚರ್. ನಾನೊಬ್ಬ ಟೀಚರ್ ಇದ್ದೀನಿ, ರೈಟ್. ಹೀ ಈಸ್ ಅ ಡಾಕ್ಟರ್. ಅವನು ಒಬ್ಬ ಡಾಕ್ಟರ್ ಇದ್ದಾನೆ. ಇಲ್ಲಿ ಇರುವುದ್ರ ಬಗ್ಗೆನೇ ಹೇಳ್ತಾ ಇದೆಯಲ್ವಾ. ಸೊ ಈ ರೀತಿ ನಾವು ಮಾಡುವಂಥ ಪ್ರೊಫೆಷನ್ಗಳ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಈ ಟು ಬಿ ವರ್ಬನ್ನು ನಾವು ಬಳಸ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟೇಟ್. ಅಂದರೆ ಸ್ಟೇಟ್ ಅಂದ್ರೇನು? ಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯಾಪಿ ಅಂದರೆ ನಾನು ಈಗ ಸಂತೋಷವಾಗಿದ್ದೀನಿ, ರೈಟ್. ಹೀ ಈಸ್ ಡಲ್ ಅಂದರೆ ಅವನು ಡಲ್ ಇದ್ದಾನೆ. ಹೀ ಈಸ್ ವೆರಿ ಹ್ಯಾಪಿ ನೌ. ಅವನೀಗ ತುಂಬ ಸಂತೋಷವಾಗಿದ್ದಾನೆ. ಸಿ ಈಸ್ ವೆರಿ ಸ್ಯಾಡ್ ನೌ. ಅವಳೀಗ ತುಂಬ ದುಃಖದಲ್ಲಿದ್ದಾಳೆ. ಈ ರೀತಿಯಾಗಿ ಒಂದು ಸ್ಥಿತಿಗಳ ಬಗ್ಗೆ ನಾವು ಮಾತನಾಡುವಾಗಲೂ ಈ ಟು ಬಿ ವರ್ಬನ್ನು ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ಸೊ ಹಾಗಾದರೆ ಯಾವುದೇ ಒಂದು ಕ್ರಿಯಾಪದವನ್ನು ನಾವು ಟೆನ್ಸಸ್ಗಳ ಬೇಸ್ ಮೇಲೆ ಅದರ ರೂಪಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಈಗ ನಿನ್ನೆ ನಾನು ನಿಮಗೆ ಹೇಳಿದ್ದೆ, ಕ್ರಿಯಾಪದಗಳು ಟೆನ್ಸ್ಗಳ ಬೇಸ್ ಮೇಲೆ ಅದರ ರೂಪಗಳು ಚೇಂಜ್ ಆಗ್ತವೆ ಅಂತಂದು. ಹಾಗೆಯೇ ಈ ಟು ಬಿ ವರ್ಬ್ನ ರೂಪಗಳು 3 ಕಾಲಗಳೇನಿದ್ದಾವೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಇದರ ರೂಪಗಳು ಚೇಂಜ್ ಆಗ್ತವೆ. ಈಗ ಹಾಗಾದರೆ ಪ್ರೆಸೆಂಟ್ ಟೆನ್ಸಲ್ಲಿ ಟು ಬಿ ವರ್ಬಿನ ರೂಪಗಳು ಆ್ಯಮ್, ಈಸ್, ಆರ್ ಅಂತಂದಾಗಿರುತ್ತೆ. ಆ್ಯಂಡ್ ದೆನ್ ಫಾಸ್ಟ್ ಟೆನ್ಸಲ್ಲಿ ವಾಸ್ ಮತ್ತು ವೇರ್ ಆಗಿ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಫ್ಯೂಚರ್ ಟೆನ್ಸಲ್ಲಿ ವಿಲ್ ಬಿ ಮತ್ತು ಶಾಲ್ ಬಿ ಆಗಿ ಇವುಗಳ ರೂಪಗಳು ಚೇಂಜ್ ಆಗ್ತವೆ. ನಾವು ಲೆಟ್ ಅಸ್ ಲರ್ನ್ ಟು ಬಿ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ದೆನ್. ಫ್ರೆಂಡ್ಸ್, ಹಾಗಾದರೆ ಟು ಬಿ ವರ್ಬಿನ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಬಂದುಬಿಟ್ಟು ಆ್ಯಮ್, ಈಸ್, ಆರ್ ಅಂತಂದಾಗಿರುತ್ತೆ. ವೆಲ್, ಹಾಗಾದರೆ ನಿನ್ನೆ ನಾನು ನಿಮಗೆ ಹೇಳಿದ್ದೆ, ಪ್ರೊನೌನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಂದು ಏನಿರುತ್ತೋ, ಅಂದರೆ ಫಸ್ಟ್ ಪರ್ಸನ್ ಅಂದರೆ ಐ, ಸೆಕೆಂಡ್ ಪರ್ಸನ್ ಅಂದರೆ ಯು, ಥರ್ಡ್ ಪರ್ಸನ್ ಅಂದರೆ ಹೀ, ಸಿ, ಇಟ್ ಮತ್ತು ಫ್ಲೂರಲ್ ಫಾರ್ಮ್ ಅಂತಂದರೆ ವಿ ಆ್ಯಂಡ್ ದೇ. ಅದೇ ರೀತಿಯಾಗಿ ಇಲ್ಲಿ ಫಸ್ಟ್ ಪರ್ಸನ್ ಐ ಇದ್ದಾಗ, ಅಂದರೆ ಐ ಸಿಂಗ್ಯುಲರ್, ರೈಟ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಇದ್ದಾಗ ಆ್ಯಮನ್ನು ಯೂಸ್ ಮಾಡಬೇಕು. ಐ ಆ್ಯಮ್, ರೈಟ್. ಇನ್ನೆಷ್ಟು ಸೆಕೆಂಡ್ ಪರ್ಸನ್ ಯು ಇದ್ದಾಗ ಯು ಆರ್ ಅಂತಂದು ಯೂಸ್ ಮಾಡಬೇಕು. ಯು ಆರ್. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ ಹೀ
ಸಿ ಇಟ್ ಇದ್ದಾಗ ಈಸನ್ನು ಯೂಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿ ಈಸ್, ಸಿ ಈಸ್, ಇಟ್ ಈಸ್. ಈಗ ಅದೇ ರೀತಿ ಫ್ಲೂರಲ್ ಫಾರ್ಮ್ಸ್ಗಳಿದ್ದಾಗ, ಅಂದರೆ ಫ್ಲೂರಲ್ ಫಾರ್ಮ್ಸ್ ಅಂತಂದರೆ ಯಾವುದು? ಈಗ ಐ, ಇದರ ಫ್ಲೂರಲ್ ಫಾರ್ಮು ವಿ. ಆ್ಯಂಡ್ ದೆನ್ ಹಿ, ಸಿ, ಇಟ್, ಇದರ ಫ್ಲೂರಲ್ ಫಾರ್ಮ್ ಯಾವುದು? ದೇ. ವಿ ಮತ್ತು ದೇ ಬಂದಾಗ ಆರನ್ನು ಯೂಸ್ ಮಾಡಬೇಕು. ಓಕೆ, ಅಂದರೆ ವಿ ಆರ್ ಆ್ಯಂಡ್ ದೆನ್ ದೇ ಆರ್. ಈ ರೀತಿ ಆ್ಯಮ್ ಈಸ್ ಆರ್ಗಳನ್ನು ನಾವು ಬಳಸಬೇಕಾಗತ್ತೆ. ಈಗ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಈಗ ನೋಡಿ, ಐ ಆಮ್ ಅ ಟೀಚರ್ ಅಂದರೆ ಏನಿಲ್ಲೀಗ? ನಾನು ಒಬ್ಬ ಟೀಚರ್ ಇದ್ದೇನೆ. ಇಲ್ಲಿ ಇರುವುದನ್ನು ಹೇಳ್ತಾ ಇದೆಯಾ ಇದು? ಅಂದರೆ ನಾನು ಮಾಡುವಂಥ ವೃತ್ತಿ ಇದು. ಐ ಆಮ್ ಅ ಟೀಚರ್ ಅಂದರೆ ಇಲ್ಲಿ ಐ ಬಂದಿದ್ದಕ್ಕೆ ನಾವು ಆ್ಯಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತ, ಐ ಆಮ್ ನಾಟ್ ಅ ಟೀಚರ್, ನಾನು ಶಿಕ್ಷಕ ಅಲ್ಲ. ರೈಟ್? ಈಗ ಇದನ್ನೇ ನೀವು ಪ್ರಶ್ನೆ ಮಾಡಬೇಕಾದಾಗ ಆ್ಯಮನ್ನು ಫಸ್ಟಿಗೆ ತೆಗೆದುಕೊಂಬರ್ಬೇಕು. ಅಂದರೆ ಆ್ಯಮ್ ಐ ಅ ಟೀಚರ್? ನಾನೊಬ್ಬ ಟೀಚರ್ ಇದ್ದೀನಾ? ಇಲ್ಲಿ ಇದ್ದೇನೆ ಅಂತಂದ್ರೆ ಏನು? ಪ್ರೆಸೆಂಟಲ್ಲಿ ಈಗ ಇರುವುದನ್ನು ಹೇಳಬೇಕಾದಾಗ ನಾವು ಆ್ಯಮನ್ನು ಬಳಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ನೋಡಿ, ಯು ಬಂದಾಗ ಏನು ಯೂಸ್ ಮಾಡಬೇಕು? ಆರ್. ಯು ಆರ್ ಅ ಡಾಕ್ಟರ್, ನೀವು ಒಬ್ಬ ಡಾಕ್ಟರ್ ಇದ್ದೀರಿ. ಎಸ್, ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತಂತಂದರೆ, ಯು ಆರ್ ನಾಟ್ ಅ ಡಾಕ್ಟರ್, ಅಂದರೆ ನೀವು ಡಾಕ್ಟರ್ ಅಲ್ಲ. ರೈಟ್? ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಆರನ್ನು ಫಸ್ಟಿಗೆ ತೆಗೆದುಕೊಂಬರ್ಬೇಕು. ಆರ್ ಯು ಅ ಡಾಕ್ಟರ್? ನೀವೊಬ್ಬ ಡಾಕ್ಟರ್ ಇದ್ದೀರಾ? ಎಸ್. ನೋಡಿ, ವಾಕ್ಯಗಳ ರಚನೆಯನ್ನು ನೀವು ಮಾಡಬೇಕಾದಾಗ ಕೇವಲ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮಾತ್ರ ಕಲಿಬಾರ್ದು. ಪಾಸಿಟಿವ್ ಸೆಂಟೆನ್ಸ್ಗಳ ಜೊತೆಗೆ ನೆಗೆಟಿವ್ ಸೆಂಟೆನ್ಸನ್ನು ಮಾಡಬೇಕು. ಆ್ಯಂಡ್ ದೆನ್ ಅದರ ಒಂದು ಪ್ರಶ್ನೆಯನ್ನು ಮಾಡೋದನ್ನು ನೀವು ಕಲ್ತ್ಕೊಳ್ಬೇಕು. ಯಾವಾಗ ಪ್ರಶ್ನೆನ ಮಾಡೋದನ್ನು ನೀವು ಕಲ್ತ್ಕೊಳ್ತೀರಿ, ಆವಾಗ ಬೇರೆಯವರು ಪ್ರಶ್ನೆಗಳನ್ನ ಮಾಡಿದಾಗ ಅದಕ್ಕೆ ನೀವು ಸರಿಯಾಗಿ ಉತ್ತರಗಳನ್ನ ಹೇಳಿ ನಿಮಗೆ ಬರ್ತಾ ಇದೆ. ಎಸ್. ಇನ್ನು ನೆಕ್ಸ್ಟ್ ನೋಡಿ, ಈಗ ಯು ಆಯಿತು. ನೆಕ್ಸ್ಟು ಥರ್ಡ್ ಪರ್ಸನ್, ಹೀ ಈಸ್ ಇನ್ ಬೆಂಗಳೂರು ಅಂದರೆ ಅವನು ಬೆಂಗಳೂರಲ್ಲಿ ಇದ್ದಾನೆ. ಯಾವಾಗ? ನಿನ್ನೆ? ನೋ, ಈಗ ಇದ್ದಾನೆ ಅಂತೇಳಿ ಈಸ್ ಬಳಸ್ತಾ ಇದ್ದೀವಿ. ರೈಟ್? ಹೀ ಈಸ್ ನಾಟ್ ಇನ್ ಬೆಂಗಳೂರು ಅಂದರೆ ಅವನು ಬೆಂಗಳೂರಲ್ಲಿ ಇಲ್ಲ. ಈಸ್ ಹಿ ಇನ್ ಬೆಂಗಳೂರು? ಅವನು ಬೆಂಗಳೂರಲ್ಲಿ ಇದ್ದಾನೆಯೇ? ಓಕೆ. ನೆಕ್ಸ್ಟ್ ನೋಡಿ, ಸಿ ಈಸ್ ಅ ಸಿಂಗರ್ ಅಂದರೆ ಅವಳು ಒಬ್ಬ ಸಿಂಗರ್ ಇದ್ದಾಳೆ, ಇರುವುದನ್ನೇ ಹೇಳ್ತಾ ಇದ್ದೀವಿ. ರೈಟ್? ನೆಕ್ಸ್ಟ್, ಸಿ ಈಸ್ ನಾಟ್ ಅ ನರ್ಸ್, ಅವಳು ನರ್ಸ್ ಅಲ್ಲ. ರೈಟ್? ನೆಕ್ಸ್ಟ್, ಈಸ್ ಸಿ ಅ ಡಾಕ್ಟರ್, ಅವಳು ಡಾಕ್ಟರ್ ಇದ್ದಾಳೆಯೇ? ಈ ರೀತಿ ಪ್ರಶ್ನೆ ಮಾಡಬೇಕಾದಾಗ ಈಸನ್ನು ಬಳಸಬೇಕು ನೀವು ಮೊದಲಿಗೆ. ರೈಟ್? ನೆಕ್ಸ್ಟ್, ಇಟ್ ಈಸ್ ಅ ಡಾಗ್, ಅದು ಒಂದು ನಾಯಿ ಇದೆ. ಎಸ್, ಇಲ್ಲಿ ನಾಯಿ ಇರುವುದ್ರ ಬಗ್ಗೆ ಇಟ್ ಈಸ್ ಅ ಡಾಗ್ ಅಂತ ನಾವು ಹೇಳ್ತಾ ಇದ್ದೀವಿ. ರೈಟ್? ನೆಕ್ಸ್ಟ್, ಇಟ್ ಈಸ್ ನಾಟ್ ಅ ಕ್ಯಾಟ್, ಅದು ಬೆಕ್ಕು ಅಲ್ಲ. ಈಸ್ ಇಟ್ ಅ ಟೈಗರ್, ಅದು ಟೈಗರ್ ಇದೆಯಾ? ಈ ರೀತಿ ನೀವು ಈ ಸಿ ಇಟ್ಗಳಿಗೆ ಈಸನ್ನು ಬಳಸಬೇಕು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಫ್ಲೂರಲ್ ಫಾರ್ಮ್ಸ್ ನೋಡಿರಿ. ವಿ ಆರ್ ಇಂಡಿಯನ್ಸ್, ನಾವು ಇಂಡಿಯನ್ಸ್ ಇದ್ದೀವಿ ಅಂದರೆ ಭಾರತೀಯರು ಇದ್ದೇವೆ. ಎಸ್. ವಿ ಆರ್ ನಾಟ್ ಆಸ್ಟ್ರೇಲಿಯನ್, ನಾವು ಆಸ್ಟ್ರೇಲಿಯನ್ ಅಲ್ಲ. ಆರ್ ವಿ ಅಮೇರಿಕನ್, ನಾವು ಅಮೇರಿಕನ್ಸ್ ಇದ್ದೀವಾ? ನೋಡ್ರಿ, ಇಲ್ಲಿ ಪ್ರಶ್ನೆ ಬಂದಾಗ ಆರ್ ಫಸ್ಟಿಗೆ ಬಂತು. ನೆಕ್ಸ್ಟ್ ನೋಡಿ, ದೇ ಆರ್ ಪ್ಲೇಯರ್ಸ್, ಅವರು ಆಟಗಾರರು ಇದ್ದಾರೆ. ದೇ ಆರ್ ನಾಟ್ ಪೊಲೀಸ್, ಅವರು ಪೊಲೀಸ್ ಅಲ್ಲ. ಆರ್ ದೇ ಇನ್ ಹೋಮ್ ನೌ, ಅವರು ಈಗ ಮನೆಯಲ್ಲಿ ಇದ್ದಾರೆಯೇ? ಈ ರೀತಿ ನಾವು ಟು ಬಿ ವರ್ಬನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ಲ ಆಮೇಜಾರ್ಗಳನ್ನ ಹೆಂಗೆ ಬಳಸಬೇಕು ಅಂತಂದು. ನಾವು ಲೆಟಸ್ ಲರ್ನ್ ಅಬೌಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಟು ಬಿ ವರ್ಬನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ನಾನು ಇರುವುದ್ರ ಬಗ್ಗೆ ಹೇಳಿದ್ದೆ. ಅಂದರೆ ನನ್ನ ಹೆಸರು ಐ ಆಮ್ ಮಂಜುನಾಥ್ ಅಂತಂದು ಏನು ಹೇಳಿದ್ದೆ, ಹಾಗೆ ಈಗ ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು. ಐ ಆಮ್ ಅ ಟೀಚರ್ ಅಂತಂದು ಏನು ಹೇಳಿದ್ದು ನನ್ನ ವೃತ್ತಿಯ ಬಗ್ಗೆ, ಹಾಗೆ ನಿಮ್ಮ ವೃತ್ತಿಯನ್ನು ನೀವಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಈಗ ಸಪೋಸ್ ನೀವು ಸ್ಟೂಡೆಂಟ್ ಆಗಿದ್ದರೆ ಐ ಆಮ್ ಅ ಸ್ಟೂಡೆಂಟ್ ಅಂತಂದು ಟೈಪ್ ಮಾಡಿ, ಅಥವಾ ಬಿಸ್ನೆಸ್ ಮ್ಯಾನ್ ಇದ್ದರೆ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಅಂತಂದು ಟೈಪ್ ಮಾಡಿ, ಅಥವಾ ನೀವು ವರ್ಕರ್ ಇದ್ದರೆ ಐ ಆಮ್ ಎಂಪ್ಲಾಯಿ ಅಂತಂದು ನೀವು ಟೈಪ್ ಮಾಡ್ಬೋದು. ರೈಟ್? ಸೊ ಕಾಮೆಂಟಲ್ಲಿ ಟೈಪ್ ಮಾಡಿ, ಅಂದರೆ ಮಾತ್ರ ನೀವು ಇದನ್ನ ಸರಿಯಾಗಿ ವಾಚ್ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗತ್ತೆ. ವೆಲ್, ಮಾಡಿದ್ರಲ್ವಾ? ಲೆಸ್ ನಾವು ಲೆಟ್ ಅಸ್ ಲರ್ನ್
ಅಬೌಟ್ ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಟು ಬಿ ವರ್ಬ್. ನೋಡಿ ಫಾಸ್ಟ್ ಟೆನ್ಸಲ್ಲಿ ಅಂದರೆ ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್ ಈಸ್ ಆರ್ ಅಂತಂದು ಏನಿತ್ತು ಇದು ಫಾಸ್ಟ್ ಟೆನ್ಸಲ್ಲಿ ವಾಸ್ ಮತ್ತು ವರ್ ಆಗಿ ಚೇಂಜ್ ಆಗಿರುತ್ತೆ. ಈಗ ನೋಡಿರಿ ವಾಸ್ ಇದನ್ನು ನಾವು ಐಗೆ ಬಳಸಬೇಕು. ಅಂದರೆ ಐ ಆಮ್ ಅಂತಂದು ಏನು ಹೇಳ್ತಾ ಇದ್ದೀವಿ ಇಲ್ಲಿ ಐ ವಾಸ್ ಅಂತಂದು ಬರುತ್ತೆ. ಅಂದರೆ ಫಾಸ್ಟ್ ಟೆನ್ಸ್ ಅಂತಂದರೆ ಹಿಂದಿನ ಬಗ್ಗೆ ನಾವು ಆಗಿದ್ದರ ಬಗ್ಗೆ ಮಾತನಾಡಬೇಕಾದಾಗ ಅಲ್ಲಿ ಯೂಸ್ ಮಾಡಬೇಕು. ಈಗ ಐ ಆಮ್ ಅಂತಂದರೆ ಈಗ ಇದ್ದೇನೆ, ಐ ವಾಸ್ ಅಂತಂದರೆ ಇದ್ದೇನು, ರೈಟ್. ಹಾಗೆ ಈಗ ಐ ವಾಸ್ ರಿಚ್ ಲಾಸ್ಟ್ ಇಯರ್ ಅಂದ್ರೇನು, ನಾನು ಹೋದ ವರ್ಷ ತುಂಬ ಶ್ರೀಮಂತನ ಇದ್ದೆ. ಇಲ್ಲಿ ಪಾಸ್ಟ್ ಟೆನ್ಸ್ ಅಂದರೆ ಆಗಿದ್ದರ ಬಗ್ಗೆ ಹೇಳ್ತಾ ಇದೆಯಾ, ಐ ವಾಸ್ ವೆರಿ ರಿಚ್ ಲಾಸ್ಟ್ ಇಯರ್. ಹೀಗೆ ಐ ಬಂದಾಗ ಆ್ಯಮನ್ನು ಯೂಸ್ ಮಾಡಬೇಕು. ಯು ಬಂದಾಗ ಯು ವರ್ ಅಂತಂದು ಅನ್ಬೇಕು. ಯು ಆರ್ ಅಂತಂದು ಏನು ಹೇಳ್ತಿದ್ವಿ, ಯು ವರ್ ಅಂತಂದು ಬರುತ್ತೆ. ನೆಕ್ಸ್ಟು ಹೀ ಸಿ ಇಟಿಗೆ ಈಸ್ ಅಂತಂದು ಏನು ಬಳಸ್ತಾ ಇದ್ವೋ ಹಾಗೇನೆ ಇಲ್ಲಿ ಏನು ಬರುತ್ತೆ, ವಾಸನ್ನು ಬಳಕೆ ಮಾಡಬೇಕು. ಅಂದರೆ ಹೀ ಈಸ್ ಬದಲಾಗಿ ಹಿ ವಾಸ್, ಸಿ ಈಸ್ ಬದಲಾಗಿ ಸಿ ವಾಸ್, ಇಟ್ ಈಸ್ ಬದಲಾಗಿ ಇಟ್ ವಾಸ್ ಅಂತಂದು ಬಳಸಬೇಕು. ಅಂದರೆ ವಾಸನ್ನು ಐ ಮತ್ತು ಹಿ ಸಿ ಇಟ್ಗೆ ಬಳಸಬೇಕು. ನೆಕ್ಸ್ಟು ವರನ್ನು ಯು ವಿ ಮತ್ತು ದೇಗೆ ಬಳಸಬೇಕಾಗತ್ತೆ. ನಾವು ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ನಾವು ಈಗ ನೋಡಿ, ಐ ವಾಸ್ ರಿಚ್ ಲಾಸ್ಟ್ ಇಯರ್ ಅಂದರೆ ನಾನು ಹೋದ ವರ್ಷ ಶ್ರೀಮಂತ ಇದ್ದೆ. ಅಂದರೆ ಹೋದ ವರ್ಷ ಅಂದರೆ ಆಗಿದ್ರ ಬಗ್ಗೆ ಹೇಳ್ತಾ ಇದ್ದೆ, ಆದ್ದರಿಂದ ನಾವಿಲ್ಲಿ ವಾಸನ್ನು ಯೂಸ್ ಮಾಡ್ತೇವೆ. ಐ ವಾಸ್ ರಿಚ್ ಲಾಸ್ಟ್ ಇಯರ್. ಐ ವಾಸ್ ನಾಟ್ ರಿಚ್ ಲಾಸ್ಟ್ ಇಯರ್, ನಾನು ಹೋದ ವರ್ಷ ಶ್ರೀಮಂತ ಇರಲಿಲ್ಲ. ಅದೇ ರೀತಿ ವಾಸ್ ಐ ರಿಚ್ ಲಾಸ್ಟ್ ಇಯರ್, ಪ್ರಶ್ನೆ ಮಾಡಬೇಕಾದ್ರೆ ವಾಸನ್ನು ಫಸ್ಟಿಗೆ ತೆಗೆದುಕೊಂಡ್ಬರ್ಬೇಕು. ವಾಸ್ ಐ ರಿಚ್ ಲಾಸ್ಟ್ ಇಯರ್. ಆ್ಯಂಡ್ ನೆಕ್ಸ್ಟು ಯು ನೋಡಿ, ಯು ವರ್ ಇನ್ ಮೈಸೂರು ಎಸ್ಟರ್ಡೇ ಅಂದ್ರೇನು, ನೀವು ನಿನ್ನೆ ಮೈಸೂರಲ್ಲಿ ಇದ್ರಿ, ಸ್ಥಳವನ್ನು ಇಂಡಿಕೇಟ್ ಮಾಡ್ತಾ ಇದೆ, ರೈಟ್. ನಿನ್ನೆ ಅಂತಂದು ಬಂದಿದ್ದಕ್ಕೆ ವರ್ ಅಂತಂದು ಬಂದಿದೆ. ಓಕೆ, ಯು ವೇರ್ ನಾಟ್ ಇನ್ ಮುಂಬೈ ಲಾಸ್ಟ್ ಮಂತ್ ಅಂದರೆ ಹೋದ ತಿಂಗಳು ನೀವು ಮುಂಬೈಯಲ್ಲಿ ಇರಲಿಲ್ಲ, ರೈಟ್. ವರ್ ಯು ಇನ್ ಹೋಮ್ ಎಸ್ಟರ್ಡೇ ಅಂದರೆ ನಿನ್ನೆ ನೀವು ಮನೆಯಲ್ಲಿ ಇದ್ರಾ. ಈ ರೀತಿ ಪ್ರಶ್ನೆ ಇದ್ದಾಗ ವರನ್ನು ಫಸ್ಟ್ ತೆಗೆದುಕೊಂಬರ್ಬೇಕು. ನೆಕ್ಸ್ಟ್ ನೋಡಿ, ದೇ ವರ್ ಪುವರ್ ಲಾಸ್ಟ್ ಇಯರ್, ಹೋದ ವರ್ಷ ಅವರು ಬಡವರು ಇದ್ದರು. ದೇ ವರ್ ನಾಟ್ ರಿಚ್ ಲಾಸ್ಟ್ ಇಯರ್, ಹೋದ ವರ್ಷ ಅವರು ಬಡವರು ಇರಲಿಲ್ಲ. ಇಲ್ಲಿ ಬಡವರು ಅಂತಂದರೆ ಬಡವರು ಶ್ರೀಮಂತರು ಸ್ಥಿತಿಯನ್ನು ಇಂಡಿಕೇಟ್ ಮಾಡುತ್ತೆ. ವರ್ ದೇ ಪುವರ್ ಲಾಸ್ಟ್ ಇಯರ್ ಅಂದರೆ ಅವರು ಹೋದ ವರ್ಷ ಬಡವರು ಇದ್ರಾ. ವಿ ವರ್ ಇನ್ ಹೋಮ್ ಎಸ್ಟರ್ಡೇ ಅಂದರೆ ನಿನ್ನೆ ನಾವು ಮನೆಯಲ್ಲಿ ಇದ್ದೆವು. ಇಲ್ಲಿ ವಿ ಬಂದಿದ್ದಕ್ಕೆ ವರ್ ಬಂದಿದೆ. ವಿ ವರ್ ನಾಟ್ ಇನ್ ಆಫೀಸ್ ಎಸ್ಟರ್ಡೇ ಅಂದರೆ ನಿನ್ನೆ ನಾವು ಆಫೀಸಲ್ಲಿ ಇರಲಿಲ್ಲ. ಈಗ ವರ್ ವಿ ಇನ್ ಆಫೀಸ್ ಎಸ್ಟರ್ಡೇ, ನಿನ್ನೆ ನಾವು ಆಫೀಸ್ನಲ್ಲಿ ಇದ್ವಾ. ಹಿಂಗೆ ಈ ರೀತಿ ಪ್ರಶ್ನೆ ಮಾಡಬೇಕಾದ ವರನ್ನು ಫಸ್ಟ್ ತಗೊಂಬರ್ಬೇಕು. ಎಸ್, ಈಗ ಹಿ ಸಿ ಇಟ್ಗಳಿಗೆ ನೋಡಿ, ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಅಂದ್ರೇನು, ಅವನು ತುಂಬ ಬುದ್ಧಿವಂತ ಇದ್ದ. ಯಾವಾಗ, ಹಿಂದೆ, ರೈಟ್. ಹಿ ವಾಸ್ ನಾಟ್ ಡಲ್, ಅವನು ದಡ್ಡ ಇರಲಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ವಾಸ್ ಹಿ ಸೋ ಇಂಟೆಲಿಜೆಂಟ್, ಅವನು ತುಂಬ ಬುದ್ಧಿವಂತನು ಇದ್ದಾನೆ, ರೈಟ್. ಸಿ ವಾಸ್ ಅ ಡಾಕ್ಟರ್ ಅಂದರೆ ಅವಳು ಡಾಕ್ಟರ್ ಇದ್ದಳು, ರೈಟ್. ಸಿ ವಾಸ್ ನಾಟ್ ಅ ನರ್ಸ್, ಅವಳು ನರ್ಸ್ ಇರಲಿಲ್ಲ. ವಾಸ್ ಸಿ ಅ ಪೇಷಂಟ್, ಅವಳು ಪೇಷಂಟ್ ಆಗಿದ್ಲ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಮಾತ್ರ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಇದರ ಕನ್ನಡ ಮೀನಿಂಗನ್ನು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನೀವು ಬರ್ಕೊಳ್ಬೇಕಾದಾಗ ಇಂಗ್ಲೀಷ್ ಸೆಂಟೆನ್ಸಿನ ಕೆಳಗಡೆ ಕನ್ನಡ ಮೀನಿಂಗನ್ನು ಬರ್ಕೊಂಡ್ರೆ ನಿಮಗೆ ಹೆಚ್ಚು ವಿಷಯಗಳು ಅರ್ಥ ಆಗ್ತವೆ, ರೈಟ್. ಓಕೆ, ನೆಕ್ಸ್ಟ್, ಇಟ್ ವಾಸ್ ಸೋ ಹಾಟ್ ಎಸ್ಟರ್ಡೇ ಅಂದರೆ ನಿನ್ನೆ ತುಂಬ ಸೆಕೆ ಇತ್ತು. ಈ ರೀತಿ ಮಾತಾಡ್ತಾ ಇರ್ತೀವಲ್ಲ ನಾವು, ಇಟ್ ವಾಸ್ ಸೋ ಹಾಟ್ ಎಸ್ಟರ್ಡೇ, ರೈಟ್. ಇಟ್ ವಾಸ್ ನಾಟ್ ಕೋಲ್ಡ್ ಎಸ್ಟರ್ಡೇ ಅಂದರೇನು, ನಿನ್ನೆ ಚಳಿ ಇರಲಿಲ್ಲ. ವಾಸ್ ಇಟ್ ಸೋ ಹಾಟ್ ಎಸ್ಟರ್ಡೇ, ನಿನ್ನೆ ದಿನ ತುಂಬ ಸೆಕೆ ಇತ್ತ. ಎಸ್, ನೆನಪನ್ನ ಇಟ್ಕೊಳ್ಳಿ, ಹಾಟ್ ಅನ್ನುವಂಥ ಈ ಒಂದು ಶಬ್ದ ಏನಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅಂದರೆ ಈ ಹಾಟ್ ಅಂತನ್ನೋದನ್ನು ಬಿಸಿ ಇದೆ ಅಂತನ್ಬೇಕಾದ್ರೂ ನಾವು ಬಳಸ್ತೀವಿ. ನೆಕ್ಸ್ಟು ತುಂಬ ಖಾರ ಇದೆ ಅಂತನ್ಬೇಕಾದಲು ಹಾಟ್ ಬಳಸಬೇಕು. ತುಂಬ ಬಿಸಿಲು ಇದೆ ಅಂತನ್ಬೇಕಾದಾಗಲೂ ಹಾಟ್ ಬಳಸಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೇನೋ ತಿಂತಿರ್ತೀರಿ, ಖಾರ ಆಯಿತು,
ಓಹ್ ಇಟ್ಸ್ ಟು ಹಾಟ್, ಈ ರೀತಿಯಾಗಿ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ನೀವು ನಡ್ಕೋತಾ ಹೋಗ್ತಾ ಇದ್ದೀರಿ, ಇವತ್ತು ಭಾಳ ಬಿಸಿಲಿದೆ, ಇಟ್ಸ್ ಟು ಹಾಟ್ ಟುಡೇ, ರೈಟ್, ಇಟ್ಸ್ ಟೂ ಹಾಟ್ ಟುಡೇ, ಈ ರೀತಿಯಾಗಿ. ಆಮೇಲೆ ಮನೆಯಲ್ಲಿ ಕುಳಿತಿರ್ತೀರಿ, ತುಂಬ ಸೆಕೆ ಆಗ್ತದೆ, ಇಟ್ಸ್ ಟೂ ಹಾಟ್ ಟುಡೇ, ಎಸ್. ಈ ರೀತಿ ನೀವು ಸಮಯ ಸಂದರ್ಭಕ್ಕೆ ಅನುಸಾರವಾಗಿ, ಅದು ಸೆಕೆ ಇರ್ಬೋದು, ಬಿಸಿಲಿರ್ಬೋದು, ಅಥವಾ ಖಾರ ಇರ್ಬೋದು, ಆ ಸಂದರ್ಭದ ಹಾಟನ್ನು ಬಳಸಬೇಕು, ರೈಟ್. ಸೊ ಈ ರೀತಿಯಾಗಿ ನಾವು ಟು ಬಿ ವರ್ಬಿನ ಫಾಸ್ಟ್ ಟೆನ್ಸ್ದಲ್ಲಿ ವಿಷಯಗಳನ್ನು ಕಲ್ತ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ದ ಟು ಬಿ ವಾಸ್ ಫಾಸ್ಟ್ ಟೆನ್ಸ್ ಫಾರ್ಮ್. ಅರ್ಥ ಆಯ್ತಲ್ವಾ? ಎಸ್. ನಾವು ಲೆಟ್ ಅಸ್ ಮೂವ್ ಟು ದ ಟು ಬಿ ವಾಸ್ ಫ್ಯೂಚರ್ ಟೆನ್ಸ್ ಫಾರ್ಮ್. ಓಕೆ, ಟು ಬಿ ವರ್ಬಿನ ಫ್ಯೂಚರ್ ಟೆನ್ಸಲ್ಲಿ ಇದೇನಾಗಿ ಚೇಂಜ್ ಆಗುತ್ತೆ? ಪ್ರೆಸೆಂಟ್ ಟೆನ್ಸಲ್ಲಿ ಆಮ್ ಈಸ್ ಆರ್ ಏನಾಗಿತ್ತು, ಫಾಸ್ಟ್ ಟೆನ್ಸಲ್ಲಿ ವಾಸ್ ವರ್ ಅಂತಂದು ಏನಾಗಿತ್ತು, ಫ್ಯೂಚರ್ ಟೆನ್ಸಲ್ಲಿ ವಿಲ್ ಬಿ ಮತ್ತು ಶಾಲ್ ಬಿ ಆಗಿ ಚೇಂಜ್ ಆಗುತ್ತೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೋಡಿರಿ, ವಿಲ್ ಬಿ ಮತ್ತು ಶಾಲ್ ಬಿ, ವಿಲ್ ಬಿ ಅಂತ ಅನ್ನೋದನ್ನು ಎಲ್ಲ ಪರ್ಸನ್ಸ್ಗಳಿಗೆ ನೀವು ಯೂಸ್ ಮಾಡಬೇಕಾಗತ್ತೆ. ಈಗ ಐ ವಿಲ್ ಬಿ, ಯು ವಿಲ್ ಬಿ, ದೇ ವಿಲ್ ಬಿ, ಹಿ ವಿಲ್ ಬಿ, ಸಿ ವಿಲ್ ಬಿ, ಇಟ್ ವಿಲ್ ಬಿ, ಎಲ್ಲ ಪರ್ಸನ್ಸ್ಗಳಿಗೂ ವಿಲ್ ಬಿನೇ ಯೂಸ್ ಆಗುತ್ತೆ. ಮತ್ತು ಶಾಲ್ ಬಿ ಎಲ್ಲಿ ಯೂಸ್ ಮಾಡಬೇಕು ಸರ್ ಅಂತಂತಂದರೆ, ಶಾಲ್ ಬಿ ಅಂತ ಅನ್ನೋದನ್ನು ಐ ಮತ್ತು ವಿ ಬಂದು ಕೇವಲ ಪ್ರಶ್ನೆಗಳನ್ನು ಮಾಡಬೇಕಾದಾಗ ಮಾತ್ರ ಶಾಲ್ ಬಿನ ಬಳಸಬೇಕಾಗತ್ತೆ, ರೈಟ್. ಈಗ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ನಾವು ಐ ವಿಲ್ ಬಿ ಇನ್ ಡೆಲ್ಲಿ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ನಾನು ಡೆಲ್ಲಿಯಲ್ಲಿ ಇರ್ತೀನಿ, ಹೌದಾ? ಅಂದರೆ ಮುಂದಿನ ವರ್ಷ, ಮುಂದೆ ಆಗೋದನ್ನು ಹೇಳಬೇಕಾದಾಗ ನಾವು ವಿಲ್ ಬಿನ ಬಳಸಬೇಕಾಗತ್ತೆ. ಐ ವಿಲ್ ಬಿ ಇನ್ ಡೆಲ್ಲಿ ನೆಕ್ಸ್ಟ್ ಇಯರ್. ಈಗ ಇದನ್ನೇ ನೆಗೆಟಿವ್ ಮಾಡಬೇಕಾದ್ರೆ ಐ ವಿಲ್ ನಾಟ್ ಬಿ ಇನ್ ದೆಹಲಿ ಅಂದರೆ ಡೆಲ್ಲಿ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ನಾನು ಡೆಲ್ಲಿಯಲ್ಲಿ ಇರಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಶಾಲ್ ಐ ಬಿ ಇನ್ ಡೆಲ್ಲಿ, ಈ ರೀತಿ ತೊಗೋಬೇಕಂದ್ರೆ ಶಾಲನ್ನು ಮೊದಲಿಗೆ ತೊಗೊಂಬರ್ಬೇಕಲ್ಲಿ. ಯಾಕಂದರೆ ಐ ಮತ್ತು ಇದು ಬಂದಾಗ ಪ್ರಶ್ನೆ ಮಾಡಬೇಕಾದ್ರೆ ಶಾಲ್ ಬಳಸಬೇಕು, ಅದರಿಂದ ಶಾಲ್ ಬಂದಿದೆ. ಎಸ್, ಇದೇ ರೀತಿ ಈಗ ನೀವು ವಿ ವಿಲ್ ಬಿ ರಿಚ್ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ನಾವು ಶ್ರೀಮಂತರು ಇರ್ತೀವಿ, ಮುಂದಿನ ವರ್ಷ ಇದು ಮುಂದೆ ಆಗೋದ್ರ ಬಗ್ಗೆ. ನಾವು ವಿ ಆರ್ ಪುವರ್, ಈಗ ನಾವು ಬಡವರಿದ್ದೀವಿ, ಆದರೆ ವಿ ವಿಲ್ ಬಿ ರಿಚ್ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ನಾವು ರಿಚ್ ಆಗ್ತೀವಿ, ಶ್ರೀಮಂತರಾಗ್ತೀವಿ. ಈಗ ಇದನ್ನೇ ನೆಗೆಟಿವ್ ಮಾಡಬೇಕಾದಾಗ ವಿ ವಿಲ್ ನಾಟ್ ಬಿ ರಿಚ್ ನೆಕ್ಸ್ಟ್ ಇಯರ್. ಈಗ ಇದು ಪ್ರಶ್ನೆ ಮಾಡಬೇಕಾದಾಗ ಶಾಲ್ ವಿ ಬಿ ರಿಚ್ ನೆಕ್ಸ್ಟ್ ಇಯರ್. ಯಾಕೆ ಇಲ್ಲಿ ಶಾಲ್ ಬಂತ ಹೇಳಿ? ಬಿಕಾಸ್ ಐ ಮತ್ತು ವಿ ಬಂದು ಪ್ರಶ್ನೆ ಮಾಡಬೇಕಾದ್ರೆ ಶಾಲನ್ನು ಬಳಸಬೇಕು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಅಲ್ವಾ? ಎಸ್. ನೆಕ್ಸ್ಟ್ ನೋಡ್ರಿ, ಯು ವಿಲ್ ಬಿ ಇನ್ ಲಂಡನ್ ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ ನೀವು ಲಂಡನ್ನಲ್ಲಿ ಇರ್ತೀರಿ, ರೈಟ್. ಈಗ ಇದನ್ನ ನೆಗೆಟಿವ್ ಮಾಡಬೇಕಾದಾಗ ಯು ವಿಲ್ ನಾಟ್ ಬಿ ಇನ್ ಲಂಡನ್ ನೆಕ್ಸ್ಟ್ ವೀಕ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ವಿಲ್ ಯು ಬಿ ಇನ್ ಲಂಡನ್ ನೆಕ್ಸ್ಟ್ ವೀಕ್. ಯಾಕೆ ಇಲ್ಲಿ ವಿಲ್ ಬಂತು? ಬಿಕಾಸ್ ಶಾಲ್ ಬಿ ಐ ಮತ್ತು ವಿಗಳಿಗೆ ಮಾತ್ರ ಕ್ವಶನ್ ಮಾಡಬೇಕಾದ್ರೆ ಇಲ್ಲಿ ಯು ಇದೆ, ಆದ್ದರಿಂದ ವಿಲ್ ಯು ಬಿ ಇನ್ ಲಂಡನ್ ನೆಕ್ಸ್ಟ್ ವೀಕ್, ಈ ರೀತಿ ಯುದಲ್ಲಿ ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡಿ, ದೇ ವಿಲ್ ಬಿ ಇನ್ ಹೋಮ್ ಟುಮಾರೋ ಅಂದರೆ ನಾಳೆ ಅವರು ಮನೆಯಲ್ಲಿ ಇರುತ್ತಾರೆ. ಬಿಕಾಸ್ ನಾಳೆ ಕೆಲಸ ಇಲ್ಲ, ಸೂಟಿ ಇದೆ, ರಜೆ ಇದೆ, ಅದರಿಂದ ನಾಳೆ ಮನೆಯಲ್ಲಿ ಇರ್ತಾರೆ. ದೇ ವಿಲ್ ಬಿ ಇನ್ ಹೋಮ್ ಟುಮಾರೋ. ದೇ ವಿಲ್ ನಾಟ್ ಬಿ ಇನ್ ಹೋಮ್ ಟುಮಾರೋ, ಅವರು ನಾಳೆ ಮನೆಯಲ್ಲಿ ಇರುವುದಿಲ್ಲ. ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ವಿಲ್ ದೇ ಬಿ ಇನ್ ಹೋಮ್ ಟುಮಾರೋ, ನಾಳೆ ಅವರು ಮನೆಯಲ್ಲಿ ಇರುತ್ತಾರೆಯೇ. ಹಿ ವಿಲ್ ಬಿ ಇನ್ ಅಮೇರಿಕಾ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ಅವನು ಅಮೇರಿಕಾದಲ್ಲಿ ಇರುತ್ತಾನೆ. ಬಿಕಾಸ್ ಅವನು ಜಾಬಿಗೆ ಅಪ್ಲೈ ಮಾಡಿದ್ದಾನೆ, ಮುಂದಿನ ವರ್ಷ ಸಿಗುತ್ತೆ. ಹಿ ವಿಲ್ ಬಿ ಇನ್ ಅಮೇರಿಕಾ ನೆಕ್ಸ್ಟ್ ಇಯರ್. ಹಿ ವಿಲ್ ನಾಟ್ ಬಿ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್, ಅವನು ಮುಂದಿನ ವರ್ಷ ಇಂಡಿಯಾದಲ್ಲಿ ಇರುವುದಿಲ್ಲ. ವಿಲ್ ಹಿ ಬಿ ಇನ್ ಇಂಡಿಯಾ ನೆಕ್ಸ್ಟ್ ಇಯರ್, ಅವನು ಮುಂದಿನ ವರ್ಷ ಇಂಡಿಯಾದಲ್ಲಿ ಇರ್ತಾನ? ಎಸ್. ನೆಕ್ಸ್ಟ್ ಸಿ ನೋಡಿ, ಸಿ ವಿಲ್ ಬಿ ಇನ್ ಆಫೀಸ್ ಆ್ಯಟ್ 5 o'clock ಟುಮಾರೋ ಅಂದರೆ ನಾಳೆ 5 ಗಂಟೆಗೆ ಅವಳು ಆಫೀಸಲ್ಲಿ ಇರ್ತಾಳೆ. ಓಕೆ. ಸಿ ವಿಲ್ ನಾಟ್ ಬಿ ಇನ್ ಆಫೀಸ್ ಆ್ಯಟ್ 6 o'clock ಟುಮಾರೋ ಅಂದರೆ ನಾಳೆ 6 ಗಂಟೆಗೆ ಅವಳು ಆಫೀಸಲ್ಲಿ ಇರುವುದಿಲ್ಲ. ವಿಲ್ ಸಿ ಬಿ ಇನ್ ಆಫೀಸ್ ಆ್ಯಟ್ 10 o'clock ಟುಮಾರೋ, ನಾಳೆ 10 ಗಂಟೆಗೆ ಅವಳು ಆಫೀಸಲ್ಲಿ ಇರುತ್ತಾಳೆಯೇ? ಎಸ್. ಈ ರೀತಿಯಾಗಿ ನಾವು ವಿಲ್ ಬಿ ಅನ್ನು ಬಳಸಬೇಕು. ಮತ್ತು ಇಟ್ಗೂ ಸಹ ನೀವು ವಾಕ್ಯಗಳನ್ನ ಮಾಡ್ಬೋದು. ಈಗ ನೋಡಿರಿ, ಇಟ್ ವಿಲ್ ಬಿ ವೆರಿ ನೈಸ್ ವೆದರ್ ಟುಮಾರೋ ಅಂದರೆ ನಾಳೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇಟ್ ವಿಲ್ ನಾಟ್ ಬಿ ವೆರಿ ನೈಸ್ ವೆದರ್ ಟುಮಾರೋ, ನಾಳೆ ವಾತಾವರಣ ತುಂಬ ಚೆನ್ನಾಗಿರಲ್ಲ. ವಿಲ್ ಇಟ್ ಬಿ ನೈಸ್ ವೆದರ್ ಟುಮಾರೋ, ನಾಳೆ ವಾತಾವರಣ ಚೆನ್ನಾಗಿರುತ್ತಾ? ಎಸ್. ಈ ರೀತಿ ಪ್ರಶ್ನೆ ಮಾಡಬೇಕಾದಾಗ
ವಿಲ್ಲನ್ನು ಬಳಸ್ಬೋದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ಸೊ ಈ ರೀತಿ ವಿಲ್ ಬಿ ಮತ್ತು ಶಾಲ್ ಬಿ ಫ್ಯೂಚರ್ ಟೆನ್ಸಲ್ಲಿ ಇರುತ್ತೆ. ಎಸ್, ಹಾಗಾದರೆ ಟು ಬಿ ವರ್ಬ್ನಲ್ಲಿ ನಾವೇನು ನೆನಪು ಇಟ್ಕೋಬೇಕು? ಟು ಬಿ ವರ್ಬ್ ಪ್ರೆಸೆಂಟ್ ಟೆನ್ಸಲ್ಲಿ ಆ್ಯಮ್ ಈಸ್ ಆರ್ ಆಗಿರುತ್ತೆ, ಫಾಸ್ಟ್ ಟೆನ್ಸ್ನಲ್ಲಿ ವಾಸ್ ವರ್ ಆಗಿರುತ್ತೆ, ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬಿ ಮತ್ತು ಶಾಲ್ ಬಿ ಆಗಿರುತ್ತೆ. ಈಗ ನಾನು ಏನು ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನಾನು ನಿಮಗೆ ಹೇಳಿದೆ, ಅದೇ ರೀತಿ ನೀವು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೀವು ಬರೆತೆಗಿಬೇಕು. ಈಗ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿರಿ, ರೈಟ್ ನೌ ವೇರ್ ಆರ್ ಯು, ಅಂದರೆ ಈಗ ನೀವು ಎಲ್ಲಿದ್ದೀರಿ. ಎಸ್, ಮನೇಲಿದ್ದರೆ ಐ ಆಮ್ ಇನ್ ಹೋಮ್ ಅಂತ ಮಾಡಿರಿ, ವರ್ಕಲ್ಲಿದ್ದರೆ ಐ ಆಮ್ ಆ್ಯಟ್ ವರ್ಕ್ ಅಂತಂದು ಮಾಡಿರಿ, ಆಫೀಸಲ್ಲಿದ್ದರೆ ಐ ಆಮ್ ಆ್ಯಟ್ ಆಫೀಸ್ ಅಂತಂದು ಮಾಡಿ. ಎಲ್ಲಿದ್ದೀರಾ? ನೆಕ್ಸ್ಟ್ ಅದೇ ಪ್ರಶ್ನೆ, ವೇರ್ ವರ್ ಯು ಯಸ್ಟರ್ಡೇ, ನಿನ್ನೆ ನೀವು ಎಲ್ಲಿದ್ದಿರಿ ಅದ್ರ ಬಗ್ಗೆ ನೀವು ಬರೀರಿ. ನೆಕ್ಸ್ಟ್, ವೇರ್ ವಿಲ್ ಯು ಬಿ ಟುಮಾರೋ ಆ್ಯಟ್ 10 o'clock, ನಾಳೆ ನೀವು ಬೆಳಿಗ್ಗೆ 10 ಗಂಟೆಗೆ ಎಲ್ಲಿರ್ತೀರಿ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರಲ್ವಾ? ಸೊ ಟು ಬಿ ವರ್ಬ್ ಬರ್ತಾ ಇತ್ತಲ್ವಾ? ನಾವು ಲೆಟ್ ಅಸ್ ಮೂವ್ ಟು ದ ಟು ಹ್ಯಾವ್ ವರ್ಬ್. ಈಗ ಟು ಹ್ಯಾವ್ ವರ್ಬ್ ಅಂತಂದ್ರೆ ಏನು? ಟು ಬಿ ವರ್ಬ್ ಅಂತಂದರೆ ಇರುವುದ್ರ ಬಗ್ಗೆ ಹೇಳುತ್ತು, ಆದರೆ ಟು ಹ್ಯಾವ್ ವರ್ಬ್ ಅಂತಂದರೆ ನಮ್ಮ ಹತ್ತಿರ ಇರುವುದರ ಬಗ್ಗೆ ಹೇಳುತ್ತೆ. ಅಂದರೆ ಹತ್ತಿರ ಇರುವುದು ಅಂತಂದ್ರೆ ಏನು? ಈಗ ನೋಡ್ರಿ, ನನ್ನ ಹತ್ರ ಈ ಪೆನ್ ಇದೆ, ಅಥವಾ ನನ್ನ ಹತ್ರ ವಾಚ್ ಇದೆ, ರೈಟ್? ನಮ್ಮ ಹತ್ರ ಅದಿತ್ತು, ಇದಿತ್ತು, ಮುಂದೆ ನಮ್ಮ ಹತ್ರ ಈ ವಸ್ತುಗಳು ಇರ್ತವೆ. ಎಸ್, ಈ ರೀತಿಯಾಗಿ ನಾವು ವಾಕ್ಯಗಳನ್ನ ಮಾತಾಡ್ತಾ ಇರ್ತೀವಲ್ವ, ಆವಾಗ ಈ ಟು ಹ್ಯಾವ್ ವರ್ಬನ್ನು ನಾವು ಬಳಸಬೇಕು. ಎಸ್, ಈಗ ಈ ಟು ಹ್ಯಾವ್ ವರ್ಬು ಸಹ ಟೆನ್ಸ್ಗಳಲ್ಲಿ ಅದರ ರೂಪಗಳು ಚೇಂಜ್ ಆಗ್ತವೆ. ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಟು ಹ್ಯಾವ್ ವರ್ಬ್ ಹ್ಯಾವ್ ಮತ್ತು ಹ್ಯಾಸ್ ಇರುತ್ತೆ, ಫಾಸ್ಟ್ ಟೆನ್ಸಲ್ಲಿ ಇದರ ರೂಪ ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ, ಮತ್ತು ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ಆಗಿ ಚೇಂಜ್ ಆಗುತ್ತೆ. ಓಕೆ, ಹಾಗಾದರೆ ಈಗ ಪ್ರೆಸೆಂಟ್ ಟೆನ್ಸಿನ ರೂಪವನ್ನು ಕಲಿಯೋಣ. ನೋಡಿರಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಏನಿದೆ? ಇದು ಹ್ಯಾವ್ ಮತ್ತು ಹ್ಯಾಸ್ ಇದೆ. ಇಲ್ಲಿ ಹ್ಯಾವನ್ನು ನಾವು ಐ, ಯು, ವಿ ಮತ್ತು ದೇಗಳಿಗೆ ಬಳಸಬೇಕು. ಅಂದರೆ ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್. ಮತ್ತು ಹ್ಯಾಸನ್ನು ಹಿ, ಸಿ, ಇಟ್ಗಳಿಗೆ ಬಳಸಬೇಕು. ಹಿ ಹ್ಯಾಸ್, ಸಿ ಹ್ಯಾಸ್, ಇಟ್ ಹ್ಯಾಸ್. ಈ ರೀತಿಯಾಗಿ ನಾವು ಹ್ಯಾವ್ ಮತ್ತು ಹ್ಯಾಸ್ಗಳನ್ನ ಬಳಸಬೇಕು. ಈಗ ಲೆಟ್ ಅಸ್ ಲರ್ನ್ ಸಮ್ ಎಕ್ಸಾಂಪಲ್ಸ್ ನೋಡೋಣ. ಈಗ ನೋಡ್ರಿ, ಆಯ್ಗಿದೆ, ಐ ಹ್ಯಾವ್ ಅ ಪೆನ್, ಅಂದರೆ ನನ್ನ ಹತ್ತಿರ ಒಂದು ಪೆನ್ ಇದೆ. ಈಗ ಇದನ್ನೇ ನಾವು ನೆಗೆಟಿವ್ ಮಾಡಬೇಕಾದಾಗ ಐ ಹ್ಯಾವ್ ನೋ ಪೆನ್, ಅಂದರೆ ನನ್ನ ಹತ್ತಿರ ಪೆನ್ ಇಲ್ಲ, ರೈಟ್? ಈಗ ಯು ಹ್ಯಾವ್ ಕಾರ್, ನಿಮ್ಮ ಹತ್ತಿರ ಕಾರ್ ಇದೆ. ಯು ಹ್ಯಾವ್ ನೋ ಕಾರ್, ನಿಮ್ಮ ಹತ್ತಿರ ಕಾರ್ ಇಲ್ಲ, ರೈಟ್? ನೆಕ್ಸ್ಟ್, ದೇ ಹ್ಯಾವ್ ಮನಿ, ಅವರ ಹತ್ತಿರ ಹಣ ಇದೆ. ಅವರ ಹತ್ತಿರ ಹಣ ಇಲ್ಲ, ದೇ ಹ್ಯಾವ್ ನೋ ಮನಿ, ರೈಟ್? ನೆಕ್ಸ್ಟ್, ಸಿ ಹ್ಯಾಸ್ ಚಿಲ್ಡ್ರನ್, ಅಥವಾ ಸಿ ಹ್ಯಾಸ್ 2 kids, ಅಂದರೆ ಅವಳಿಗೆ 2 ಮಕ್ಕಳಿದ್ದಾರೆ. ಸಿ ಹ್ಯಾಸ್ ನೋ ಕಿಡ್ಸ್, ಅವಳಿಗೆ ಮಕ್ಕಳು ಇಲ್ಲ. ಹಿ ಹ್ಯಾಸ್ ಗುಡ್ ಜಾಬ್, ಅವನಿಗೆ ಒಳ್ಳೆಯ ಉದ್ಯೋಗ ಇದೆ. ಹಿ ಹ್ಯಾಸ್ ನೋ ವರ್ಕ್, ಅವನಿಗೆ ಕೆಲಸ ಇಲ್ಲ. ಎಸ್, ಈಗ ಡಾಗ್ ಹ್ಯಾಸ್ ಅ ಟೇಲ್, ಅಂದರೆ ನಾಯಿಗೆ ಬಾಲ ಇದೆ. ಎಸ್ ಫ್ರೆಂಡ್ಸ್, ಈ ರೀತಿ ಟು ಹ್ಯಾವ್ ವರ್ಬನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳನ್ನ ಬಳಸಬೇಕು. ಹಾಗಾದರೆ ಈಗ ನಿಮ್ಮ ಹತ್ರ ಏನಿದೆ? ವಾಟ್ ಯು ಹ್ಯಾವ್, ನಿಮ್ಮ ಹತ್ರ ಏನಿದೆ? ವಾಟ್ ಹ್ಯಾವ್ ಯು? ಎಸ್, ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಓಕೆ, ಎಸ್. ಈಗ ಹಾಗಾದರೆ ಫಾಸ್ಟ್ ಟೆನ್ಸಿನ ರೂಪ ಹ್ಯಾಡ್. ಟು ಹ್ಯಾವ್ ವರ್ಬಿನ ಫಾಸ್ಟ್ ಟೆನ್ಸಲ್ಲಿ ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ನೋ ಕನ್ಫ್ಯೂಷನ್ ಎಟ್ ಆಲ್. ಐ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲಗಳಿಗೂ ನಾವು ಹ್ಯಾಡನ್ನೇ ಬಳಸಬೇಕು. ಅಂದರೆ ಐ ಹ್ಯಾಡ್, ಯು ಹ್ಯಾಡ್, ದೇ ಹ್ಯಾಡ್, ಹಿ ಹ್ಯಾಡ್, ಸಿ ಹ್ಯಾಡ್, ಇಟ್ ಹ್ಯಾಡ್, ರೈಟ್? ಈಗ ಹಾಗಾದರೆ ನನ್ನ ಹತ್ರ ಹೋದ ವರ್ಷ ತುಂಬ ಹಣ ಇತ್ತು. ಐ ಹ್ಯಾಡ್ ಎ ಲಾಟ್ ಆಫ್ ಮನಿ ಲಾಸ್ಟ್ ಇಯರ್, ರೈಟ್? ಹೋದ ವರ್ಷ ನನ್ನ ಹತ್ರ ಹಣ ಇರಲಿಲ್ಲ. ಐ ಹ್ಯಾಡ್ ನೋ ಮನಿ ಲಾಸ್ಟ್ ಇಯರ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರಾಗ ಹ್ಯಾಡ್ ಐ ಮನಿ ಲಾಸ್ಟ್ ಇಯರ್, ಹೋದ ವರ್ಷ ನನ್ನ ಹತ್ರ ಹಣ ಇತ್ತಾ? ಈ ರೀತಿ ಹ್ಯಾಡನ್ನು ಮೊದಲಿಗೆ ತರಬೇಕು. ಅದೇ ರೀತಿ ನೀವು ಪ್ರೆಸೆಂಟ್ ಟೆನ್ಸ್ನ ರೂಪದಲ್ಲಿ ಹ್ಯಾವನ್ನು ಫಸ್ಟಿಗೆ ತೆಗೆದುಕೊಂಡ್ಬಂದು ಕ್ವಶನ್ ಮಾಡ್ಬೋದು. ಹ್ಯಾವ್ ಐ ಕಾರ್, ಹ್ಯಾವ್ ಯು ಕಾರ್, ಹ್ಯಾವ್ ದೇ ಮನಿ, ಹ್ಯಾಸ್ ಹಿ ಟೈಮ್, ಹ್ಯಾಸ್ ಹಿ ಕಾರ್, ಹ್ಯಾಸ್ ಸಿ ವಾಚ್. ಈ ರೀತಿ ಹ್ಯಾಸನ್ನು ಫಸ್ಟಿಗೆ ತೆಗೆದುಕೊಂಡ್ಬಂದು ನೀವು
ಪ್ರಶ್ನೆಯನ್ನು ಮಾಡ್ಬೋದು ಹ್ಯಾವ್ ಮತ್ತು ಹ್ಯಾಸ್ಗಳನ್ನು. ಅದೇ ರೀತಿ ಹ್ಯಾಡನ್ನು ಫಸ್ಟಿಗೆ ತೆಗೆದುಕೊಂಬಂದಾಗ ಪ್ರಶ್ನೆ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ಯು ಹ್ಯಾಡ್ ಲಾಟ್ ಆಫ್ ಟೈಮ್ ಲಾಸ್ಟ್ ಇಯರ್. ನಿಮ್ಮ ಹತ್ರ ಹೋದ ವರ್ಷ ತುಂಬ ಸಮಯ ಇತ್ತು, ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇತ್ತು. ಯು ಹ್ಯಾಡ್ ನೋ ಟೈಮ್ ಲಾಸ್ಟ್ ಇಯರ್. ಹೋದ ವರ್ಷ ನಿಮ್ಮ ಹತ್ರ ಟೈಮ್ ಇರಲಿಲ್ಲ, ಯಾಕಂದ್ರೆ ನೀವು ತುಂಬ ಬ್ಯುಸಿ ಇದ್ರಿ. ನೆಕ್ಸ್ಟ್, ದೇ ಹ್ಯಾಡ್ ಕರೇಜ್. ಅವ್ರಿಗೆ ತುಂಬ ಧೈರ್ಯ ಇತ್ತು, ರೈಟ್. ದೇ ಹ್ಯಾಡ್ ನೋ ಮರ್ಸಿ. ಅಂದರೆ ಅವರಿಗೆ ಕರುಣೆನೇ ಇರಲಿಲ್ಲ. ಓಕೆ. ವಿ ಹ್ಯಾಡ್ ಸೋ ಮಚ್ ಆಫ್ ಗೋಲ್ಡ್. ನಮ್ಮ ಹತ್ರ ತುಂಬ ಬಂಗಾರ ಇತ್ತು. ವಿ ಹ್ಯಾಡ್ ಸೋ ಮಚ್ ಆಫ್ ಗೋಲ್ಡ್. ನಮ್ಮ ಹತ್ರ ಹಣ ಇರಲಿಲ್ಲ. ವಿ ಹ್ಯಾಡ್ ನೋ ಮನಿ. ನೆಕ್ಸ್ಟ್, ಹಿ ಹ್ಯಾಡ್ ಅ ಬಿಗ್ ಹೋಮ್. ಅಂದರೆ ಅವನಿಗೆ ಒಂದು ದೊಡ್ಡ ಮನೆ ಇತ್ತು. ಹಿ ಹ್ಯಾಡ್ ನೋ ಚಿಲ್ಡ್ರನ್. ಅವನಿಗೆ ಮಕ್ಕಳು ಇರಲಿಲ್ಲ. ನೆಗೆಟಿವ್. ನೆಕ್ಸ್ಟ್ ಅದೇನೆ, ಸಿ ಹ್ಯಾಡ್ ಗುಡ್ ಜಾಬ್. ಅವಳಿಗೆ ಒಳ್ಳೆಯ ಉದ್ಯೋಗ ಇತ್ತು. ಬಟ್ ಸಿ ಹ್ಯಾಡ್ ನೋ ಟೈಮ್. ಅವಳಿಗೆ ಸಮಯ ಇರಲಿಲ್ಲ. ಈ ರೀತಿಯಾಗಿ ನೀವು ಹ್ಯಾಡನ್ನು ಟು ಹ್ಯಾವ್ ವರ್ಬ್ನ ಪಾಸ್ಟ್ ಟೆನ್ಸ್ ಫಾರ್ಮ್ದಲ್ಲಿ ನೀವು ಬಳಸ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಈಗ ನಾನು ಏನು ನಿಮಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ನೀವು ಕೆಲವು ಎಕ್ಸಾಂಪಲ್ಸ್ಗಳನ್ನ ನೀವು ಅಲ್ಲಿ ಹೆಚ್ಚು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇದನ್ನು ಮಾತಾಡಲಿಕ್ಕೆ ಬರುತ್ತೆ. ನಾವು ಲೆಟಸ್ ಲರ್ನ್ ಟು ಹ್ಯಾವ್ ವಾಸ್ ಫ್ಯೂಚರ್ ಟೆನ್ಸ್ ಫಾರ್ಮ್. ನೋಡಿರಿ, ಫ್ಯೂಚರ್ ಟೆನ್ಸ್ನ ಟು ಹ್ಯಾವ್ ವರ್ಬಲ್ಲಿ ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವ್ ಆಗಿದ್ದು ಚೇಂಜ್ ಆಗುತ್ತೆ. ಈಗ ಹೇಗಂತಂತಂದರೆ, ಇಲ್ಲಿ ವಿಲ್ ಹ್ಯಾವ್ ಅಂತ ಅನ್ನೋದನ್ನ ಐ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲದಕ್ಕೂ ನೀವು ಇದನ್ನ ಬಳಸಬೇಕಾಗತ್ತೆ. ಅಂದರೆ ಏನು, ಐ ವಿಲ್ ಹ್ಯಾವ್, ಸಿ ವಿಲ್ ಹ್ಯಾವ್, ಹಿ ವಿಲ್ ಹ್ಯಾವ್, ಇಟ್ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ವಿ ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್. ಬಟ್ ಐ ಮತ್ತು ವಿ ಬಂದು ಕ್ವಶನ್ ಮಾಡಬೇಕಾದಾಗ ಹೇಗೆ ಅಲ್ಲಿ ಶಾಲ್ ಬಿನ ಬಳಸ್ತಾ ಇದ್ರಿ, ಇಲ್ಲಿ ಹಾಗೆಯೇ ಶಾಲ್ ಹ್ಯಾವ್ ಅನ್ನೋದನ್ನ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಐ ವಿಲ್ ಹ್ಯಾವ್ ಜಾಬ್ ನೆಕ್ಸ್ಟ್ ಇಯರ್. ಅಂದರೆ ಮುಂದಿನ ವರ್ಷ ನನಗೆ ಉದ್ಯೋಗ ಇರುತ್ತೆ. ಅಂದರೆ ನನಗೆ ಜಾಬ್ ಸಿಗುತ್ತೆ. ಐ ವಿಲ್ ಹ್ಯಾವ್ ಜಾಬ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನನ್ನ ಹತ್ರ ಉದ್ಯೋಗ ಇರಲ್ಲ, ಕೆಲಸ ಇರಲ್ಲ. ಐ ವಿಲ್ ಹ್ಯಾವ್ ನೋ ಜಾಬ್ ನೆಕ್ಸ್ಟ್ ಇಯರ್ ಬಿಕಾಸ್ ಈ ವರ್ಷ ನನ್ನ ಒಂದು ಏನು ಒಪ್ಪಂದ ಮುಗಿದ್ಬಿಡುತ್ತೆ. ನೆಕ್ಸ್ಟ್, ಶಾಲ್ ಐ ಹ್ಯಾವ್ ಗುಡ್ ಜಾಬ್ ನೆಕ್ಸ್ಟ್ ಇಯರ್. ನನಗೆ ಒಂದು ಒಳ್ಳೆಯ ಉದ್ಯೋಗ ಮುಂದಿನ ವರ್ಷ ಇರುತ್ತಾ? ಈ ರೀತಿ ನೀವು ಕ್ವಶನ್ ಮಾಡಬೇಕಾದಾಗ ಮಾತ್ರ ಶಾಲ್ ಬಳಸಬೇಕು, ಎಲ್ಲಿ ಐ ಮತ್ತು ವಿಗೆ. ನೆಕ್ಸ್ಟ್ ನೋಡಿರಿ, ವಿ ವಿಲ್ ಹ್ಯಾವ್ ಬಿಗ್ ಹೋಮ್ ನೆಕ್ಸ್ಟ್ ಇಯರ್. ಅಂದರೆ ಮುಂದಿನ ವರ್ಷ ನಮಗೆ ಒಂದು ದೊಡ್ಡ ಮನೆ ಇರುತ್ತೆ. ಯಾಕಂತ ನಾವೀಗ ಪ್ಲಾಟ್ ತೆಗೆದುಕೊಂಡಿದ್ದೀವಿ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಮುಂದಿನ ವರ್ಷ ಕಟ್ಸಿರ್ತೀವಿ. ವಿ ವಿಲ್ ಹ್ಯಾವ್ ಬಿಗ್ ಹೋಮ್ ನೆಕ್ಸ್ಟ್ ಇಯರ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದಾಗ ವಿ ವಿಲ್ ನಾಟ್ ಹ್ಯಾವ್ ಬಿಗ್ ಹೋಮ್ ನೆಕ್ಸ್ಟ್ ಇಯರ್. ಅಂದರೆ ಮುಂದಿನ ವರ್ಷ ನಮಗೆ ಮನೆ ಇರುವುದಿಲ್ಲ, ರೈಟ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ಶಾಲ್ ವಿ ಹ್ಯಾವ್ ಬಿಗ್ ಹೋಮ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನಮಗೆ ದೊಡ್ಡ ಮನೆ ಇರುತ್ತದೆಯೇ? ಈ ರೀತಿ ಪ್ರಶ್ನೆ ಮಾಡಬೇಕಾದಾಗ ಮಾತ್ರ ಶಾಲ್, ಎಲ್ಲಿ ಐ ಮತ್ತು ವಿ ಬಂದು, ಉಳಿದ ಎಲ್ಲ ಕಡೆಗೆ ವಿಲ್ಲನ್ನೇ ನೀವು ಬಳಸಬೇಕು. ಈಗ ನೆಕ್ಸ್ಟ್ ನೋಡಿರಿ, ಯು ವಿಲ್ ಹ್ಯಾವ್ ಕಾರ್ ನೆಕ್ಸ್ಟ್ ಮಂತ್. ಮುಂದಿನ ವರ್ಷ ನಿಮ್ಮ ಹತ್ರ ಕಾರ್ ಇರುತ್ತದೆ. ನಿಮ್ಮ ಹತ್ರ ಮುಂದಿನ ವರ್ಷ ಕಾರ್ ಇರಲ್ಲ. ಯು ವಿಲ್ ನಾಟ್ ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದಾಗ ವಿಲ್ ಯು ಹ್ಯಾವ್ ಕಾರ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವರ ಹತ್ರ ತುಂಬ ಸಮಯ ಇರುತ್ತೆ, ಬಿಕಾಸ್ ಅವರು ರಿಟೈರ್ಡ್ ಆಗ್ತಾರೆ, ಅದರಿಂದ ಮನೇಲಿ ಇರ್ತಾರೆ, ಫ್ರೀ ಇರ್ತಾರೆ. ದೇ ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವ್ರ ಹತ್ರ ಟೈಮ್ ಇರಲ್ಲ. ದೇ ವಿಲ್ ನಾಟ್ ಹ್ಯಾವ್ ಟೈಮ್ ನೆಕ್ಸ್ಟ್ ಇಯರ್. ವಿಲ್ ದೇ ಹ್ಯಾವ್ ಟೈಮ್ ನೆಕ್ಸ್ಟ್ ಇಯರ್. ಅವ್ರ ಹತ್ರ ಮುಂದಿನ ವರ್ಷ ಟೈಮ್ ಇರುತ್ತಾ? ನೆಕ್ಸ್ಟ್, ಹಿ ವಿಲ್ ಹ್ಯಾವ್ ಗುಡ್ ಬುಕ್ಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವನ ಹತ್ರ ಒಳ್ಳೆಯ ಪುಸ್ತಕಗಳು ಇರ್ತವೆ, ಯಾಕಂದರೆ ಅವನು ಪರ್ಚೇಸ್ ಮಾಡ್ತಾನೆ. ಹಿ ವಿಲ್ ನಾಟ್ ಹ್ಯಾವ್ ಬುಕ್ಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವನ ಹತ್ರ ಪುಸ್ತಕಗಳು ಇರಲ್ಲ. ವಿಲ್ ಹಿ ಹ್ಯಾವ್ ಬುಕ್ಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ಅವನ ಹತ್ರ ಪುಸ್ತಕ ಇರುತ್ತದೆಯೇ? ಸಿ ವಿಲ್ ಹ್ಯಾವ್ ಅವರ್ ಸಪೋರ್ಟ್ ಟುಮಾರೋ. ನಾಳೆ ಅವಳಿಗೆ ನಮ್ಮ ಸಪೋರ್ಟ್ ಇರುತ್ತೆ, ಸಹಕಾರ ಇರುತ್ತೆ. ಸಿ ವಿಲ್ ನಾಟ್ ಹ್ಯಾವ್ ಅವರ್ ಸಪೋರ್ಟ್ ಟುಮಾರೋ. ನಾಳೆ ಅವಳಿಗೆ ನಮ್ಮ ಸಪೋರ್ಟ್ ಇರಲ್ಲ. ವಿಲ್ ಸಿ ಹ್ಯಾವ್ ಅವರ್ ಸಪೋರ್ಟ್ ಟುಮಾರೋ. ಅವಳಿಗೆ ನಾಳೆ ನಮ್ಮ ಸಪೋರ್ಟ್ ಇರುತ್ತದೆಯೇ? ಈ ರೀತಿ ನೀವು ಹತ್ತಿರ ಇರುವುದು ಅಂದರೆ ಫ್ಯೂಚರ್ ಟೆನ್ಸ್ ಟು ಹ್ಯಾವ್ ವರ್ಬಿನ ಫ್ಯೂಚರ್ ಟೆನ್ಸ್ ಮಾಡಬೇಕಾದಾಗ
ವಿಲ್ ಹ್ಯಾವ್ ಮತ್ತು ಶಾಲ್ ಹ್ಯಾವನ್ನು ಬಳಸ್ಬೋದು. ವೆಲ್ ಫ್ರೆಂಡ್ಸ್, ಸೊ ಇದು ಟು ಬಿ ಮತ್ತು ಟು ಹ್ಯಾವ್ ವರ್ಬ್ಗಳ ಬಗ್ಗೆ ಆಯಿತು. ಈಗ ಇದನ್ನು ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ನಾವು ಪ್ರಾಕ್ಟೀಸ್ ಮಾಡೋಣ. ಬಿಕಾಸ್ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ಸಾಕಾಗಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೋಡಿ, ನೀವು ನೇರವಾಗಿ ನನ್ನ ಆನ್ಲೈನ್ ಕ್ಲಾಸಲ್ಲಿ ನೀವೇನಾದರೂ ಜಾಯ್ನ್ ಆಗಿದ್ದರೆ ನಾನು ನಿಮಗೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿಸ್ಬೋದು. ಬಟ್ ಇಲ್ಲಿ ಯೂಟ್ಯೂಬಲ್ಲಿ ಒಂದು ಸಮಯದ ಪರಿಮಿತಿ ಇರೋದರಿಂದ ಸೊ ನಾನೀಗ ಕೆಲವು ಎಕ್ಸಾಂಪಲ್ಸ್ಗಳು ಅಂದರೆ ಕೆಲವು ಟ್ರಾನ್ಸ್ಲೇಷನ್ಸ್ಗಳನ್ನು ನಾನು ಹೇಳ್ತೀನಿ. ಇಂಗ್ಲೀಷು ಹೇಳ್ತೀನಿ, ಕನ್ನಡನೂ ಹೇಳ್ತೀನಿ. ಅದನ್ನು ನೀವಲ್ಲಿ ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎಸ್. ನಾವು ಲೆಟ್ ಅಸ್ ಸ್ಟಾರ್ಟ್. ನಾನು ಒಬ್ಬ ಡಾಕ್ಟರ್ ಇದ್ದೇನೆ. ಐ ಆಮ್ ಅ ಡಾಕ್ಟರ್. ನೀವು ಸಿಂಗರ್ ಇದ್ದೀರಿ. ಯು ಆರ್ ಅ ಸಿಂಗರ್. ಅವರು ಆಟಗಾರರು ಇದ್ದಾರೆ. ದೇ ಆರ್ ಅ ಪ್ಲೇಯರ್ಸ್. ಅವರು ಶ್ರೀಮಂತರು ಅಲ್ಲ. ದೇ ಆರ್ ನಾಟ್ ರಿಚ್ ಪೀಪಲ್. ನಾವು ಈಗ ಮನೆಯಲ್ಲಿ ಇದ್ದೇವೆ. ವಿ ಆರ್ ಇನ್ ಹೋಮ್ ನಾವ್. ಅವನು ಈಗ ಮೈದಾನದಲ್ಲಿ ಇದ್ದಾನೆ. ಹೀ ಈಸ್ ಇನ್ ಗ್ರೌಂಡ್ ನಾವ್. ನನ್ನ ಸಹೋದರ ಈಗ ಕೆಲಸದ ಮೇಲೆ ಇದ್ದಾನೆ. ಮೈ ಬ್ರದರ್ ಈಸ್ ಆ್ಯಟ್ ವರ್ಕ್ ನಾವ್. ನನ್ನ ತಾಯಿ ಈಗ ಕಿಚನಲ್ಲಿ ಇದ್ದಾಳೆ. ಮೈ ಮದರ್ ಈಸ್ ಇನ್ ಕಿಚನ್ ನಾವ್. ವೇರ್ ಆರ್ ಯು ರೈಟ್ ನಾವ್. ನೀವು ಈಗ ಎಲ್ಲಿದ್ದೀರಾ. ವೇರ್ ಆರ್ ದೇ ರೈಟ್ ನಾವ್. ಅವರು ಈಗ ಎಲ್ಲಿದ್ದಾರೆ. ವೇರ್ ಈಸ್ ಹೀ ನಾವ್. ಅವನು ಈಗ ಎಲ್ಲಿದ್ದಾನೆ. ಓಕೆ, ನೆಕ್ಸ್ಟ್ ಫಾಸ್ಟ್ ಟೆನ್ಸ್. ಐ ವಾಸ್ ಇನ್ ಧಾರವಾಡ ಎಸ್ಟರ್ಡೇ. ನಿನ್ನೆ ನಾನು ಧಾರವಾಡದಲ್ಲಿ ಇದ್ದೆ. ಐ ವಾಸ್ ನಾಟ್ ಇನ್ ಹೋಮ್. ನಾನು ಮನೆಯಲ್ಲಿರಲಿಲ್ಲ. ದೇ ವೇರ್ ಇನ್ ಆಫೀಸ್ ಎಟ್ 10 o'clock ಎಸ್ಟರ್ಡೇ. ಅವರು ನಿನ್ನೆ 10 ಗಂಟೆಗೆ ಆಫೀಸಲ್ಲಿ ಇದ್ದರು. ದೇ ವೇರ್ ನಾಟ್ ಇನ್ ಮುಂಬೈ. ಅವರು ಮುಂಬೈಲಿ ಇರಲಿಲ್ಲ. ಹಿ ವಾಸ್ ಇನ್ ದುಬೈ ಲಾಸ್ಟ್ ಇಯರ್. ಅವನು ಹೋದ ವರ್ಷ ದುಬೈಯಲ್ಲಿ ಇದ್ದ. ಸಿ ವಾಸ್ ನಾಟ್ ಇನ್ ಹೋಮ್ ಎಸ್ಟರ್ಡೇ. ಅವಳು ನಿನ್ನೆ ಮನೆಯಲ್ಲಿ ಇರಲಿಲ್ಲ. ಮೈ ಫಾದರ್ ವಾಸ್ ಔಟ್ ಆಫ್ ಟೌನ್ ಎಸ್ಟರ್ಡೇ. ನಿನ್ನೆ ನನ್ನ ತಂದೆ ಮನೆಯಲ್ಲಿ ಇರಲಿಲ್ಲ. ಫಾದರ್ ವಾಸ್ ಔಟ್ ಆಫ್ ಟೌನ್ ಎಸ್ಟರ್ಡೇ ಅಂದರೆ ಊರಲ್ಲಿ ಇಲ್ಲ ಅಂತನ್ಲಿಕ್ಕೆ ಔಟ್ ಆಫ್ ಟೌನ್ ಅಂತಂದು ನೀವು ಯೂಸ್ ಮಾಡ್ಬೋದು. ಇದನ್ನ ಔಟ್ ಆಫ್ ಸ್ಟೇಷನ್ ಅಂತಂದು ಬಳಕೆ ಮಾಡ್ತಾರೆ. ಮೈ ಫಾದರ್ ವಾಸ್ ಔಟ್ ಆಫ್ ಸ್ಟೇಷನ್ ಎಸ್ಟರ್ಡೇ ಅಂತಂದ್ರು ಕರೆಕ್ಟು. ಮೈ ಫಾದರ್ ವಾಸ್ ಔಟ್ ಆಫ್ ಟೌನ್ ಅಂತಂದ್ರು ಕರೆಕ್ಟು. ಎಸ್. ಐ ವಿಲ್ ಬಿ ಇನ್ ಅಮೇರಿಕಾ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನಾನು ಅಮೇರಿಕಾದಲ್ಲಿ ಇರ್ತೀನಿ. ಮುಂದಿನ ವರ್ಷ ಅವರು ಮನೆಯಲ್ಲಿ ಇರಲ್ಲ. ದೇ ವಿಲ್ ನಾಟ್ ಬಿ ಇನ್ ಹೋಮ್ ನೆಕ್ಸ್ಟ್ ಇಯರ್. ಹೀ ವಿಲ್ ಬಿ ಇನ್ ಆಫೀಸ್ ಎಟ್ 10 o'clock ಟುಮಾರೋ. ಅವನು ನಾಳೆ 10 ಗಂಟೆಗೆ ಆಫೀಸಲ್ಲಿ ಇರುತ್ತಾನೆ. ನೆಕ್ಸ್ಟ್, ವೇರ್ ವರ್ ಯು ಎಸ್ಟರ್ಡೇ. ನಿನ್ನೆ ನೀವು ಎಲ್ಲಿದ್ದಿರಿ. ವೇರ್ ವಿಲ್ ಯು ಬಿ ಆಟ್ 10 o'clock ಟುಮಾರೋ. ನಾಳೆ ನೀವು 10 ಗಂಟೆಗೆ ಎಲ್ಲಿರ್ತೀರಾ. ಎಸ್, ಇದು ಟು ಬಿ ವರ್ಬ್ ಬಗ್ಗೆ ಆಯಿತು. ಈಗ ಟು ಹ್ಯಾವ್ ವರ್ಬ್ಗಳನ್ನು ಕೆಲವೊಂದಿಷ್ಟು ಪ್ರಾಕ್ಟೀಸ್ ಮಾಡೋಣ. ಐ ಹ್ಯಾವ್ ಅ ಪೆನ್. ನನ್ನ ಹತ್ರ ಪೆನ್ ಇದೆ. ಐ ಹ್ಯಾವ್ ಅ ವಾಚ್. ನನ್ನ ಹತ್ರ ವಾಚ್ ಇದೆ. ದೇ ಹ್ಯಾವ್ ಕಾರ್. ಅವ್ರ ಹತ್ರ ಕಾರ್ ಇದೆ. ದೇ ಹ್ಯಾವ್ ಬಿಗ್ ಬಂಗ್ಲೋ. ಅವ್ರ ಹತ್ರ ಒಂದು ದೊಡ್ಡ ಬಂಗ್ಲೆ ಇದೆ. ವಿ ಹ್ಯಾವ್ ಗೋಲ್ಡ್. ನಮ್ಮ ಹತ್ರ ಬಂಗಾರ ಇದೆ. ಸಿ ಹ್ಯಾಡ್ 2 children. ಅವಳಿಗೆ 2 ಮಕ್ಕಳಿದ್ದಾರೆ. ಹೀ ಹ್ಯಾಡ್ ಲಾಟ್ ಆಫ್ ಮನಿ. ಅವನ ಹತ್ರ ತುಂಬ ಹಣ ಇದೆ. ರೈಟ್. ನನ್ನ ಹತ್ರ ನಿನ್ನೆ 100 ರೂಪಾಯಿ ಇತ್ತು. ಐ ಹ್ಯಾಡ್ 100 rupees ಎಸ್ಟರ್ಡೇ. ಅವ್ರ ಹತ್ರ ತುಂಬ ಬಂಗಾರ ಇತ್ತು. ದೇ ಹ್ಯಾಡ್ ಲಾಟ್ ಆಫ್ ಗೋಲ್ಡ್. ನಮಗೆ ಕೆಲಸ ಇರಲಿಲ್ಲ. ವಿ ಹ್ಯಾಡ್ ನೋ ವರ್ಕ್. ನಿಮಗೆ ಟೈಮ್ ಇತ್ತಾ. ಹ್ಯಾಡ್ ಯು ಟೈಮ್. ಅವರಿಗೆ ಮನೆ ಇತ್ತಾ. ಹ್ಯಾಡ್ ದೇ ಹೋಮ್. ನೆಕ್ಸ್ಟ್, ಐ ವಿಲ್ ಹ್ಯಾವ್ ಅ ಜಾಬ್ ನೆಕ್ಸ್ಟ್ ಮಂತ್. ನನಗೆ ಮುಂದಿನ ತಿಂಗಳು ಕೆಲಸ ಇರುತ್ತೆ. ಐ ವಿಲ್ ನಾಟ್ ಹ್ಯಾವ್ ಟೈಮ್ ನೆಕ್ಸ್ಟ್ ಮಂತ್. ಮುಂದಿನ ತಿಂಗಳು ನನಗೆ ಸಮಯ ಇರಲ್ಲ. ವಿಲ್ ಯು ಹ್ಯಾವ್ ಮನಿ ಟುಮಾರೋ. ನಾಳೆ ನಿಮ್ಮ ಹತ್ರ ಹಣ ಇರುತ್ತಾ. ವಿಲ್ ಯು ಹ್ಯಾವ್ ಅ ಕರೇಜ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನಿಮ್ಮ ಹತ್ರ ಧೈರ್ಯ ಇರುತ್ತಾ. ವಿಲ್ ಯು ಹ್ಯಾವ್ ಗೋಲ್ಡ್ ಟುಮಾರೋ. ನಾಳೆ ನಿಮ್ಮ ಹತ್ರ ಬಂಗಾರ ಇರುತ್ತಾ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ರೀತಿ ನೀವು ಕೆಲವಷ್ಟು
ಎಕ್ಸಾಂಪಲ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಆ್ಯಂಡ್ ದೆನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಂತಂತಂದರೆ ಒಂದೇ ವಾಕ್ಯವನ್ನು ತೊಗೊಂಡು ಎಲ್ಲ ಪರ್ಸನ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹೆಂಗಂತಂತಂದರೆ ಈಗ ನೋಡಿರಿ, ಐ ಆಮ್ ಟೀಚರ್. ಓಕೆ, ಇಲ್ಲಿದೆಯಲ್ವಾ, ಐ ಆಮ್ ಅ ಟೀಚರ್, ಐ ಆಮ್ ನಾಟ್ ಅ ಟೀಚರ್, ಆಮ್ ಐ ಅ ಟೀಚರ್? ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ದೆನ್ ಪಾಸಿಟಿವ್ ಕ್ವಶನ್. ನೆಕ್ಸ್ಟ್, ಯು ಆರ್ ಅ ಟೀಚರ್, ಯು ಆರ್ ನಾಟ್ ಅ ಟೀಚರ್, ಆರ್ ಯು ಅ ಟೀಚರ್? Next, we are teachers, we are not teachers, we are teachers, we are not teachers, are we teachers? They are teachers, they are not teachers, are they teachers? Next, he is teacher, he is not a teacher, is he a teacher? She is a teacher, she is not a teacher, is he a teacher? Right? ಈಗ in the past tense ಅಲ್ಲಿ I was a teacher last year, I was not teacher last year, was I teacher last year? You were teachers, you were not teachers, were we teachers? Next, he was teacher, he was not a teacher, was he a teacher? She was a teacher, she was not a teacher, was he a teacher? ಅದೇ ರೀತಿ ಫ್ಯೂಚರ್ ಟೆನ್ಸಲ್ಲಿ I will be a teacher, I will not be a teacher, shall I be a teacher? Next, you will be a teacher, you will not be a teacher, will you be a teacher? Next, they will be teachers, they will not be teachers, will they be teachers? We will be teachers, we will not be teachers, will you be teachers? Next, he will be teacher, he will not be a teacher, will he be a teacher? She will be a teacher, she will not be a teacher, will she be a teacher? ಈ ರೀತಿ ನೀವು ಒಂದು ಸೆಂಟೆನ್ಸ್ನ ತಗೊಂಡು ಎಲ್ಲ ಪರ್ಸನ್ಸ್ಗಳಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಈಗ ಅದೇ ರೀತಿಯಾಗಿ ಒಂದು ಪೆನ್ನನ್ನು ತಗೊಳ್ಳೋಣ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ನೋ ಪೆನ್, ಹ್ಯಾವ್ ಐ ಪೆನ್? ಯು ಹ್ಯಾವ್ ಪೆನ್, ಯು ಹ್ಯಾವ್ ನೋ ಪೆನ್, ಹ್ಯಾವ್ ಯು ಅ ಪೆನ್? ನೆಕ್ಸ್ಟ್, ದೇ ಹ್ಯಾವ್ ಅ ಪೆನ್, ದೇ ಹ್ಯಾವ್ ನೋ ಪೆನ್, have they pen? Next, he has a pen, he has no pen, has he a pen? Next, she has a pen, she has no pen, has she pen? Next, I had a pen, I had no pen, had I a pen? Next, you had a pen, you had no pen, had you pen? Next, they had a pen, they had no pen, had they a pen? Next, we had a pen, we had no pen, had we a pen? Next, she had a pen, she had no pen, had she a pen? Next, I will have a pen, I will not have a pen, shall I have a pen? We will have a pen, we will not have a pen, shall we have a pen? Next, they will have a pen, they will not have a pen, will they have a pen? Next, he will have a pen, he will have a pen, he will not have a pen, will he have a pen? She will have a pen, she will not have a pen, will she have a pen? ಈ ರೀತಿ ಏನು ಮಾಡಬೇಕು, ಒಂದೊಂದು ಎಕ್ಸಾಂಪಲ್ಸ್ ತೊಗೊಂಡು ಎಲ್ಲ ಪರ್ಸನ್ಸ್ಗಳಲ್ಲಿ ನೀವು ಪಾಸಿಟಿವ್, ನೆಗೆಟಿವ್ ಮತ್ತು ಪಾಸಿಟಿವ್ ಕ್ವಶನ್ಸ್ಗಳಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಸ್ ಫ್ರೆಂಡ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತು ನಾವು ಟು ಬಿ ಮತ್ತು ಟು ಹ್ಯಾವ್ ವರ್ಬ್ಸ್ಗಳನ್ನ ಏನು ಕಲ್ತೀವಲ್ಲ, ಇವತ್ತಿನ ಫನ್ ವರ್ಕ್ ಏನಂತಂದರೆ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನ ಮಾತ್ರ ನಿಮಗೆ ಹೇಳಿದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ಗೂಗಲಲ್ಲಿ ಟು ಬಿ ಮತ್ತು ಟು ಹ್ಯಾವ್ ಸೆಂಟೆನ್ಸಸ್ ಅಂತಂತ ಟೈಪ್ ಮಾಡಿರಿ. ನಿಮಗೆ ಅನೇಕ ನೂರಾರು ಸೆಂಟೆನ್ಸ್ಗಳು ಸಿಗ್ತವೆ. ಅವುಗಳನ್ನು ಬರ್ಕೊಳ್ಳಿ. ಅಲ್ಲಿ ಆ್ಯಮ್, ಈಸ್, ಆರ್ಗಳನ್ನು ಬಂದಾಗ, ಆ್ಯಮ್ ಈಸ್ ಆರ್ಗಳು ಬಂದಾಗ ಏನು ಬಂದಿದೆ, ಯಾಮ್ ಬಂದಾಗ ಏನು ಬಂದಿದೆ, ಈಸ್ ಬಂದಾಗ ಏನು, ಆರ್ ಬಂದಾಗ ಏನು ಬಂದಿದೆ, ಆ್ಯಂಡ್ ದೆನ್ ವಾಸ್ ವರ್ ಬಂದಾಗ ಏನು ಬಂದಿದೆ, ಆ್ಯಂಡ್ ದೆನ್ ವಿಲ್ ಬಿ ಮತ್ತು ಶಾಲ್ ಬಿಗಳನ್ನು ಎಲ್ಲಿ ಬಳಸಲಾಗಿದೆ, ಹ್ಯಾವ್ ಹ್ಯಾಸ್ಗಳನ್ನ ಎಲ್ಲಿ ಬಳಸಿದ್ದಾರೆ, ಹ್ಯಾಡನ್ನು ಎಲ್ಲಿ ಬಳಸಿದ್ದಾರೆ, ವಿಲ್ ಹ್ಯಾವ್, ಶಾಲ್ ಹ್ಯಾವನ್ನ ಎಲ್ಲಿ ಬಳಸಿದ್ದಾರೆ. ಈ ರೀತಿ ಆ ವಾಕ್ಯವನ್ನು ಬರೆಯುವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಹೋಗಬೇಕಂತಂದರೆ ಆ ವಾಕ್ಯವನ್ನು ಬರೀತಾ ಬಾಯಿಂದ ಅಂದು ಪ್ರಾಕ್ಟೀಸ್ ಮಾಡಿ. ಮಾತನಾಡುವಾಗ ಈಸಿಯಾಗಿ ನಿಮಗೆ ವಾಕ್ಯಗಳು ಹೊರಗಡೆ ಬರ್ತವೆ. ವೆಲ್ ಫ್ರೆಂಡ್ಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ವಿಡಿಯೋ. ಹಾಗಾದರೆ ಇಂದಿನ ಕ್ಲಾಸ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾಳೆ ದಿನ ನಾವು ಟೆನ್ಸಸ್ಗಳನ್ನ ಕಲಿಲಿಕ್ಕೆ ಹೋಗ್ತಾಯಿದ್ದೀವಿ. ಟೆನ್ಸಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಸಿಂಪಲ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಾಳೆ ದಿನ ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ. ಆದ್ದರಿಂದ ಡೋಂಟ್ ಮಿಸ್ ದ ನೆಕ್ಸ್ಟ್ ಡೇ ವಿಡಿಯೋ. ಎಸ್ ಫ್ರೆಂಡ್ಸ್, ಸೊ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದನ್ನು ಯಾರು ಇಂಗ್ಲೀಷ್ ಕಲಿಬೇಕಂತ ಅಂತಿರ್ತಾರೆ ಅವ್ರು ಎಲ್ಲರಿಗೂ ಶೇರ್ ಮಾಡಿ ಡಿಯರ್ ಫ್ರೆಂಡ್ಸ್. ಬಿಕಾಸ್ ಎಷ್ಟೋ ಜನರಿಗೆ ಇಂಗ್ಲೀಷ್ ಕಲಿಬೇಕಂತ ಬೈಕ್ ಇರುತ್ತೆ. ನನ್ನ ಉದ್ದೇಶ ಏನಂತಂತಂದರೆ, ಅನೇಕ ಜನ ಗ್ರಾಮಾಂತರ ಭಾಗದ ಮಕ್ಕಳು ಇಂಗ್ಲೀಷ್ನ ಕಲಿಬೇಕಂತ ಬಯಸ್ತಾ ಇರ್ತಾರೆ. ಅವ್ರ ಹತ್ರ ಹಣ ಇರಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹೋಗಿ ಕಲಿಬೇಕು ಅಂತಂತಂದರೆ. ಆಮೇಲೆ ಯೂಟ್ಯೂಬಲ್ಲಿ ಅನೇಕ ವಿಡಿಯೋಗಳು ಇದ್ದಾವೇನೋ, ಬಟ್ ಅವರಿಗೆ ಸೀರಿಯಲ್ಲಾಗಿ ಫಸ್ಟ್ನಿಂದ ವಿಷಯಗಳನ್ನ ಕಲಿಲಿಕ್ಕೆ ಈ ರೀತಿಯಾಗಿ ಸರಿಯಾಗಿ ಫಸ್ಟ್ ಏನು ಕಲಿಬೇಕು, ಸೆಕೆಂಡ್ ಏನು ಕಲಿಬೇಕು, ಈ ರೀತಿ ವಿಷಯಗಳು ಸಿಕ್ಕಿರಲ್ಲ. ಅವರೆಲ್ಲರಿಗೂ ಈ ವಿಡಿಯೋ ತಲುಪಿ ಅವರಿಗೆ ಹೆಲ್ಪ್ ಆಗಲಿ ಅಂತನ್ನೋಂಥದ್ದು ನನ್ನ ಉದ್ದೇಶ. ಸರಿ, ಶೇರ್ ಮಾಡ್ತೀರಲ್ವಾ? ವೆಲ್ ಫ್ರೆಂಡ್ಸ್, ಸೊ ಹಾಗಾದರೆ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಟುಡೇಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಆಗ್ತೀನಿ.
ಪ್ರೀತಿಪೂರ್ವಕವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿದ್ದಕ್ಕೆ ಮತ್ತು ಇಲ್ಲಿ ತನಕ ಇದನ್ನ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.